ಅವಳ ಮುತ್ತುಲ್ಲಕ್ಕೆ ಹಿಡ್ದು ಕವರ್ ಮಾಡೋದು ಬೇಡ ಅಂತ ಅಂದ್ಕೊಂಡೇ ಇದ್ದೆ. ನನ್ನ ಪಾಡ ಸ್ವಲ್ಪ ಗೊತ್ತಿದ್ದೆ ಯಾವಾಗ ಸಾಲೆ ಫುಳ ಅಂತ ಬಿಡೋದೇ ಇಲ್ಲ. ಹುಟ್ಟು ಬುದ್ಧಿ ನಾಯಿ ಬಾಳ ನೆಟ್ಗಾಗಲ್ಲ ಅಂತಾರಲ್ಲ ಹಂಗೆ ಬಡ್ಡೆ ಈಗ ಅಲ್ಲಿ ವರ್ಕೌಟ್ ಮಾಡೋ ಇರೋದ್ರಲ್ಲಿ ಈ ಏರಿಯಾದಲ್ಲಿ ಫ್ಲ್ಯಾಶ್ ಮಾಡ್ತಾಯಿದ್ದ. ಇಲ್ಲಿ ಮುಂದೆ ನಿಂತ್ಕೊಂಡು ಪಂಚೆ ಎತ್ಬಿಟ್ಟು ಅಂಡರ್ವೇರಲ್ಲಿ ಏನಪ್ಪ ಇದಿಟ್ಟಿದ್ದ ಸಾಮಾನು ಅಂದರೆ ಅಂಡರ್ವೇರ್ ಪಾಕೆಟಲ್ಲಿ ಏನೋ ತೆಗೆದು ಎಲ್ಲ ಅಲ್ಲಿ ದುಡ್ಡು ಲೆಕ್ಕ ಹಾಕೋನಂಗೆ ಪೇಪರ್ಸ್ ಎಲ್ಲ ತೊಗೊಂಡು ನೋಡೋನಂಗೆ ಸುಮಾರು ಹೊತ್ತು ಫ್ಲ್ಯಾಶ್ ಮಾಡ್ತಾ ನಿಂತಿದ್ದ. ಕೊಂಡು ಹಂಗೂ ರೆಕಾರ್ಡ್ ಮಾಡಲಿಲ್ಲ. ಈಗ ಬಂದು ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದಲ್ಲ ಅವನು ಎಷ್ಟು ಸೇರಿ ಕೂಟ್ರೆ ಕೂಡ ಸೋಳೆ ಇವಾಗ ಅವನು. ಆ್ಯಕ್ಚುಲಿ ಕ್ಯಾಬ್ರು ಆದಾಗಲಿಲ್ಲ, ಸಡನ್ನಾಗಿ ಕವರ್ ಮಾಡೋಕ್ಕಾಗಲಿಲ್ಲ. ಇವೆಲ್ಲ ಫೀಲ್ಡರ್ಗಳು ದೇವರ ಮಕ್ಕಳು ಸುತ್ತಾಡೋದು ಪ್ರಸಾದಕ್ಕೆ. ಅದು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ ಹೋಗಲ್ಲಿ ಊಟ ಮಾಡುವಂಥ ಪ್ರಸಾದ ತಿನ್ನುವಂಥ. ಮತ್ತು ಮುಂದೆ ಬ್ಯಾಗ್ ಅದು ಝೂ ಅಲ್ಲಿ ಕೆಲಸ ಮಾಡ್ತಾರಲ್ಲ ಒಂದು ಮುಂದೆ ಬ್ಯಾಗ್ ಎದ್ದೇ ಹೇಳೋಕ್ಕಿಂತ ಮುಂಚೆನೇ ತಂದು ಇಟ್ಬಿಟ್ಟಿರ್ತಾನೆ ಅಲ್ಲೆಲ್ಲ ಬಾಟ್ಲ್ ಆಯ್ತಾವನು. ಈ ಪರಿಸ್ಥಿತಿ ಬೇಕಿತ್ತು ಅವನಿಗೆ. ಬಂದೋಬಸ್ತರಲ್ಲಿ ಅವ್ನು ರಾಯಲಿಟಿ ನೋಡಬೇಕಿತ್ತು. ಇಲ್ಲೇ ಎಲ್ಲ ಅವ್ರ ಕಡೆ ಕೂತ್ಕೊಂಡು ಇಲ್ಲಿ ಪಾರ್ಕಲ್ಲಿರೋ ಜನಗಳಿಗೆ ದುಡ್ಡು ಕೊಟ್ಟು ಎಣ್ಣೆ ತರಿಸ್ಕೊಳ್ತಿದ್ದ. ಎಣ್ಣೆ ತರಿಸ್ಕೊಂಡು ತಾನು ಕುಡಿಯೋದು, ಅವ್ರಿಗೂ ಎಣ್ಣೆ ಕುಡಿಸೋಣ ಕುಡಿದು ಉಳ್ಳಾಡ್ತಿದ್ದ. ಪಾರ್ಕಿಂದ ಆಚೆಗೆ ಹೋಗ್ತಿರಲಿಲ್ಲ. ಎಲ್ಲ 1, 2 ಎಲ್ಲ ಇಲ್ಲೇ ಮಾಡವ. ಪಾರ್ಕಲ್ಲೇ ಬಿದ್ದು ಅದಾಡ್ತಿದ್ದೆ 24/7. ಇವಾಗ ಅದೇ ಪಾರ್ಕಲ್ಲಿ ಬಾಟ್ಲ್ ಆಯ್ತವನು. ಅವಳ ಮುತ್ತುಲ್ಲಕ್ಕೆ ಹಿಡ್ದು ಕವರ್ ಮಾಡೋದು ಬೇಡ ಅಂತ ಅಂದ್ಕೊಂಡೇ ಇದ್ದೆ. ನನ್ನ ಪಾಡ ಸ್ವಲ್ಪ ಗೊತ್ತಿದ್ದೆ ಯಾವಾಗ ಸಾಲೆ ಫುಳ ಅಂತ ಬಿಡೋದೇ ಇಲ್ಲ. ಹುಟ್ಟು ಬುದ್ಧಿ ನಾಯಿ ಬಾಳ ನೆಟ್ಗಾಗಲ್ಲ ಅಂತಾರಲ್ಲ ಹಂಗೆ ಬಡ್ಡೆ ಈಗ ಅಲ್ಲಿ ವರ್ಕೌಟ್ ಮಾಡೋ ಇರೋದ್ರಲ್ಲಿ ಈ ಏರಿಯಾದಲ್ಲಿ ಫ್ಲ್ಯಾಶ್ ಮಾಡ್ತಾಯಿದ್ದ. ಇಲ್ಲಿ ಮುಂದೆ ನಿಂತ್ಕೊಂಡು ಪಂಚೆ ಎತ್ಬಿಟ್ಟು ಅಂಡರ್ವೇರಲ್ಲಿ ಏನಪ್ಪ ಇದಿಟ್ಟಿದ್ದ ಸಾಮಾನು ಅಂದರೆ ಅಂಡರ್ವೇರ್ ಪಾಕೆಟಲ್ಲಿ ಏನೋ ತೆಗೆದು ಎಲ್ಲ ಅಲ್ಲಿ ದುಡ್ಡು ಲೆಕ್ಕ ಹಾಕೋನಂಗೆ ಪೇಪರ್ಸ್ ಎಲ್ಲ ತೊಗೊಂಡು ನೋಡೋನಂಗೆ ಸುಮಾರು ಹೊತ್ತು ಫ್ಲ್ಯಾಶ್ ಮಾಡ್ತಾ ನಿಂತಿದ್ದ. ಕೊಂಡು ಹಂಗೂ ರೆಕಾರ್ಡ್ ಮಾಡಲಿಲ್ಲ. ಈಗ ಬಂದು ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದಲ್ಲ ಅವನು ಎಷ್ಟು ಸೇರಿ ಕೂಟ್ರೆ ಕೂಡ ಸೋಳೆ ಇವಾಗ ಅವನು. ಆ್ಯಕ್ಚುಲಿ ಕ್ಯಾಬ್ರು ಆದಾಗಲಿಲ್ಲ, ಸಡನ್ನಾಗಿ ಕವರ್ ಮಾಡೋಕ್ಕಾಗಲಿಲ್ಲ. ಇವೆಲ್ಲ ಫೀಲ್ಡರ್ಗಳು ದೇವರ ಮಕ್ಕಳು ಸುತ್ತಾಡೋದು ಪ್ರಸಾದಕ್ಕೆ. ಅದು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ ಹೋಗಲ್ಲಿ ಊಟ ಮಾಡುವಂಥ ಪ್ರಸಾದ ತಿನ್ನುವಂಥ. ಮತ್ತು ಮುಂದೆ ಬ್ಯಾಗ್ ಅದು ಝೂ ಅಲ್ಲಿ ಕೆಲಸ ಮಾಡ್ತಾರಲ್ಲ ಒಂದು ಮುಂದೆ ಬ್ಯಾಗ್ ಎದ್ದೇ ಹೇಳೋಕ್ಕಿಂತ ಮುಂಚೆನೇ ತಂದು ಇಟ್ಬಿಟ್ಟಿರ್ತಾನೆ ಅಲ್ಲೆಲ್ಲ ಬಾಟ್ಲ್ ಆಯ್ತಾವನು. ಈ ಪರಿಸ್ಥಿತಿ ಬೇಕಿತ್ತು ಅವನಿಗೆ. ಬಂದೋಬಸ್ತರಲ್ಲಿ ಅವ್ನು ರಾಯಲಿಟಿ ನೋಡಬೇಕಿತ್ತು. ಇಲ್ಲೇ ಎಲ್ಲ ಅವ್ರ ಕಡೆ ಕೂತ್ಕೊಂಡು ಇಲ್ಲಿ ಪಾರ್ಕಲ್ಲಿರೋ ಜನಗಳಿಗೆ ದುಡ್ಡು ಕೊಟ್ಟು ಎಣ್ಣೆ ತರಿಸ್ಕೊಳ್ತಿದ್ದ. ಎಣ್ಣೆ ತರಿಸ್ಕೊಂಡು ತಾನು ಕುಡಿಯೋದು, ಅವ್ರಿಗೂ ಎಣ್ಣೆ ಕುಡಿಸೋಣ ಕುಡಿದು ಉಳ್ಳಾಡ್ತಿದ್ದ. ಪಾರ್ಕಿಂದ ಆಚೆಗೆ ಹೋಗ್ತಿರಲಿಲ್ಲ. ಎಲ್ಲ 1, 2 ಎಲ್ಲ ಇಲ್ಲೇ ಮಾಡವ. ಪಾರ್ಕಲ್ಲೇ ಬಿದ್ದು ಅದಾಡ್ತಿದ್ದೆ 24/7. ಇವಾಗ ಅದೇ ಪಾರ್ಕಲ್ಲಿ ಬಾಟ್ಲ್ ಆಯ್ತವನು. A2413 ಆ್ಯಕ್ಚುಲಿ ಆಟೋ ಆ ಕಡೆ ಬರುತ್ತೆ ಅಂದ್ಕೊಳ್ತೀನಿ. ಇಲ್ಲಿ ಅದೇ ಆಟೋ ಹೆವಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಇನ್ನೊಂದು ಟೊಯೋಟೋದು ಇದು ಸೆಡಾನ್ ಹೋಗ್ತಾ ಇದೆ ಅಲ್ಲಿ. ಅದು ಆ್ಯಕ್ಚುಲಿ ಗಾಡಿ ನಂಬರ್ ನೋಡಿಲ್ಲ. ಅವ್ರ ಒಂದು ತುಳ್ಳಕ್ಕೆ ಸೋಳೆ ಮಕ್ಕಳು ಇಬ್ಬರು ಇಲ್ಲಿ ಲಾಕ್ ಮಾಡ್ಕೊಂಡಿದ್ರು. ಆ್ಯಕ್ಚುಲಿ ಸ್ವಲ್ಪ ಯಾವಾರಿದ್ರು ಎಗ್ರೋಗ್ಬಿಡ್ತಾ ಇದ್ದಾರೆ ರೋಡ್ ಇಲ್ಲಿ ಜಿಬ್ರಾ ಕ್ರಾಸ್ ಮಾಡಬೇಕಾದ್ರೆ. ಅವನು ಯಾರು ಟೊಯೋಟೋ ಸೆಡಾನ್ ಕಾರ್ ಬರ್ತಾನಲ್ಲ, ಯಾವುದು ಮಾಡಲ್ ಗೊತ್ತಿಲ್ಲ ಗಾಡಿ, ಅದು ಎಟಿಯೋಸ್ ಯಾವುದೋ ಇರಬೇಕು. ಟ್ಯಾಕ್ಸಿ ಇರ್ಬೋದು, ನಾಟ್ ಶ್ಯೂರ್. ಟ್ಯಾಕ್ಸಿನೇ ಇರಬೇಕು ಅಂದ್ಕೊಳ್ತಿದೆ.
ಈ ಝೀಬ್ರಾ ಕ್ರಾಸ್ ಮಾಡಬೇಕಾದ್ರೆ ನಿಮ್ಮಮ್ಮನ ತುಲ್ಲು ಝೀಬ್ರಾ ಕ್ರಾಸ್ ಮಾಡಬೇಕಾದ್ರೆ ಇದು ಮಾಡ್ತಾನೆ ಅವನು ಯಾರು ಕಾರವನು ಬಂದು ಅಡ್ಡದಿಡ್ಡಿ ಇದು ಮಾಡ್ತಾರೆ. ಹೌದು ಅದೇ ಊಟಕ್ಕೆ ಕರ್ಕೊಂಡೋಗಿದ್ದು ಕೆಲ್ಸಕ್ಕೆ ಕರ್ಕೊಂಡೋಗಕ್ಕೆ ಬರ್ತಾನಲ್ಲ ಆ ಬೋಳಿ ಇವಾಗ ದೇವಸ್ಥಾನದಲ್ಲಿ ಊಟ ಮಾಡಲಿಲ್ಲ ಪ್ರಸಾದ ತೊಗೊಳ್ಳಿಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ, ಅದಕ್ಕೆ ಅದೆಲ್ಲ ಮಿಂಡ್ರಿಗೂಟ ಆಟ ಆಡ್ತಿರೋದು. ಆ್ಯಕ್ಚುಲಿ ಅಲ್ಲಿ ಅವ್ನು ಮಾಡಿದ್ದೇನು ಅಂದರೆ ಸಡನ್ನಾಗಿ ಕಾರಲ್ಲಿ ಬರ್ತಿದ್ದನು, ಹಿಂದಕ್ಕೂ ಹೋಗಲ್ಲ ಮುಂದಕ್ಕೂ ಹೋಗಲ್ಲ, ಆ ಕಡೆ ಈ ಕಡೆ ಹಿಂಗೆ ಮಾಡ್ಬಿಟ್ಟು ತಂದು ಮುಂದೆ ನಿಲ್ಲಿಸ್ಬಿಡ್ತಾನೆ ನನ್ನ ಮುಂದೆ. ಸೊ ದಾರು ಡಿಸ್ಟರ್ಬ್ ಆಗೋಲ್ಲ, ನನ್ನ ಪಡೆದ ಸುಮ್ಮನೆ ಹೋಗ್ತಾಯಿದ್ದೆ. ಅವ್ರ ಸ್ಟ್ರಾಟಜಿ ಏನಂದರೆ ನಾನು ಫಾಸ್ಟಾಗಿ ಮುಂದಕ್ಕೆ ಕೊಟ್ಟೋಗಲಿ ಅಂತ ಅವನು ಆ ಥರ ಮಾಡ್ದ. ನಾನು ಸಡನ್ನಾಗಿದ್ದಾರೋ ಅವನು ವೆಹಿಕಲ್ ಬಂತು ಅಂತ ನನ್ನ ಮುಂದಕ್ಕೆ ಹೋಗಿದ್ದಾರೆ, ಕಾರ್ ಬಂತು ಅಂತ ಆಟೋದವ್ರು ಚಕ್ಕದ ಹೊಡ್ಕೊಂಡೋಗ್ಬಿಡ್ತಾರೆ ಬಡ್ಡಿ. ಇವಾಗ ಹೆವಿ ಸ್ಪೀಡ್ ಸಿಂಕ್ ಅಂತ ವಾಪಸ್ ಆಗ್ಬಿಡ. ಸ್ವಲ್ಪ ಮಾಡಿದ್ರು ಎಗ್ರೋಗ್ಬಿಡ್ತಿದ್ದೆ ಇವತ್ತು, ಆ ರೇಂಜ್ಗೆ ಹೋಯ್ತು ಗಾಡಿ ಅದು. ಸುಮಾರು ಹೊತ್ತಿಂದ ಇಲ್ಲೇ ಆಟ ಆಡ್ತಾ ಇದ್ದಾರೆ ಹುಡುಗರು ಇವರು. ಬಹುಶಃ ಏನೋ ಒಂದು ಕ್ಲಿಕ್ ಮಾಡ್ತಾರೆ ಐ ಆಮ್ ಶ್ಯೂರ್. ನೋಡ್ದ ಕ್ಯಾಮರಲ್ಲಂತೂ ಕವರ್ ಆಗುತ್ತೆ ಅಂದ್ಕೊಳ್ತೀರಿ, ರದ್ದು ಮಾಡ್ತಿರೋದು ನೋಡ್ದ ಗೌಡನ್ ಫಾರ್ಮುಲಾ ಅದು K05 JB 75 ಸಮಥಿಂಗ್ ಇದೆ. ಅದೇನಂದರೆ ಇವಂದು ಅದೇ ಬಿಷಪ್ ಗೌಡನ್ಗೆ ಹೋಗುವಂಥ ಇಂಟರ್ಸಿಟಿ ಕಿಶೋರ್ ಅವರು ಇರಲ್ಲ. ಅದೇನಂದರೆ ನಾನು ಪೇಪರ್ ವರ್ಕ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಲೈಬ್ರರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಲೈಬ್ರರಿಗೆ ಹೋಗ್ತೀನಿ ಅಂತ ಆಲ್ರೆಡಿ ಹೇಳಿದ್ದೆ, ಪ್ಲ್ಯಾನ್ ಕೂಡ ಇತ್ತು. ಸೊ ಅದಕ್ಕೋಸ್ಕರ ಡಿವಿಯೇಷನ್ ಮಾಡೋದಕ್ಕೋಸ್ಕರ ಇದೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಓಹೋ ಲೈಬ್ರರಿಗೆ ಹೋಗೋಕ್ಕೆ ಪ್ಯಾಂಟ್ ಬೇಕು ಗುರು. ಶಾರ್ಟ್ಸ್ ಹಾಕ್ಕೊಂಡಿದ್ದೀರಿ, ಪ್ಯಾಂಟ್ ಬೇರೆ ಹಾಕೋಬೇಕು. ಅಯ್ಯೋ ಕರ್ಮೋಬೆ. ಮಾಸ್ಕ್ ಬೇರೆ ಹಾಕೋಬತ್ತಾವಲ್ಲ, ಬಟ್ ಅವನು ಗೊತ್ತು ನಾನು ಮಿಲ್ಟ್ರಿಗೆ ಹೋಗಿ ಆಟ ಆಡ್ತಾಯಿದ್ದೀನಿ ಅಂತ, ಅದಕ್ಕೆ ಒಳ್ಳೆದು ತಪ್ಪದು. ನೆನ್ನೆ ಒಂದು ವೈಲ್ಡ್ ಇಯರ್ ಫೋನ್ ಸಿಕ್ತು, ಅದಕ್ಕೆ ಇಯರ್ಬಡ್ಸ್ ಹಾಕೊಂಡು ಪೋಸ್ಟ್ ಕೊಡ್ತಾ ಇರೋದು ವೈಟ್ ಕಲರ್ ಜರ್ಕಿ. EB 688 A1483 ಗಾಡಿ. ಅದ್ರಲ್ಲಿ ಆ್ಯಕ್ಚುಲಿ ಆಟೋ ರಿವರ್ಸ್ ಬರುತ್ತೆ, ಹಿಂದಿಗೆ ಬರುತ್ತೆ ಆಟೋ. ಅದು ಇವನು ಸ್ಕೂಟರ್ ಹೋಗ್ತಿತ್ತಲ್ಲ ಅವನು ಮುಂದೆ ಬಂದುಬಿಡ್ತಾನೆ. ಅಂದರೆ ಅದು ಆಟೋದವ್ನು ಹಿಂದ್ಗಡೆ ರಿವರ್ಸಿಗೆ ಬಂದು ಗುದ್ದಿತಾನೆ, ಅವನು ಮುಂದ್ಗಡೆ ಬಂದು ಗುದ್ದಿತಾನೆ. ಆ ಥರ ಸುಮ್ಮನೆ ಏನೋ ಮಧ್ಯ ಲಾಕ್ ಮಾಡ್ಕೊಳ್ಳೋದು ಟ್ರೈ ಮಾಡೋದು. ಅಟ್ಲೀಸ್ಟ್ ಇದರಲ್ಲಿ ಸಿಗಾಕೊಳ್ಳಿ ಅಥವಾ ಅಟ್ಲೀಸ್ಟ್ ಅದರಲ್ಲಿ ಸಿಗಾಕೊಳ್ಳಿ ಅನ್ನೋ ಪ್ಲ್ಯಾನ್ ಮಾಡಿದ್ರು, ಎರಡರಲ್ಲಿ ಒಂದು ಸಿಗಾಕೊಳ್ಳಿ ಅಂತ. ಶರಳನ ಬಾಲಂಗೊಚ್ಚಿವ K55L 5846 ಗಾಡಿ. ಆ್ಯಕ್ಚುಲಿ ನನ್ನ ಜೇಬಲ್ಲಿ 100 ರೂಪೀಸ್ ಇದೆ. ಸೊ ನಾನು ಸಿಮ್ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸಿಮ್ ತೊಗೊಳೋದು ಬೇಡ, ಇದೆಲ್ಲರೂ ತೊಗೊಳ್ಳಿ ಅಂತ ಇರೋದು. ಏನು ಹೇಳೋದು, ಇಯರ್ಫೋನ್ ಬೇರೆ ಏನಾದ್ರು ತೊಗೊಬಿಡ್ಲಿ ಅಂತ ಪ್ಲ್ಯಾನ್ ಮಾಡ್ತೀವಿ. ಅದಕ್ಕೆ ಈಗ 1 ತಿಂಗಳು ಸಿಮ್ ಕೊಟ್ಟರೆ ನಾನು ಪ್ರಳಯನೇ ಮಾಡ್ತೀವಿ. ಅದಕ್ಕೋಸ್ಕರ ಸಿಮ್ ತೊಗೊಳ್ದೇ ಇರಲಿ ಅಂತ. ಗಾಡಿ ಸಕ್ಕತ್ತೇ ಆಗಿದೆ ಅದು, HF100 ಕಲರ್ ಕಾಂಬಿನೇಷನ್. ಕಟ್ ಮಾಡ್ಬಿಟ್ಟು ಯಾಕೋ ಕಾಣೆ ತಮಿಳ್ನಾಡು 40 AD 7979. ಈ ಆಟೋದವ್ರು ಆನ್ ಪಡ್ಕೊಂಡು ನಿಂತವನೆ. ಅವ್ರು ಹಿಂದ್ಗಡೆ ಬಂದು ನಿಂತ್ಕೊಂಡು ಸಿಕ್ಕಾಬಿಟ್ಟೆ ಹೆವಿ ಯಾರೋ ನೋಡಿತಾ ಇದ್ದಾವೆ. ಹೆವಿ ಅಂದರೆ ಹೆವಿ, ಕೇಳಿಸ್ಕೊಳಕ್ಕೆ ಆಗಬಾರ್ದು ಕಿವಿಗೆ, ಆ ರೇಂಜಿಗೆ ಹಾಕಿ ನೋಡಿತಾ ಇದ್ದ ಸೋಳೆ. ಅವಾಗ ಅದು ಯಾಕೆ ಅವ್ರು ನೋಡಿತಿದ್ದ ಅಂತ ಅವನನ್ನೇ ಕೇಳಬೇಕು. ನೀವು ಮಾತ್ರ ನಂಬ್ತಾನೆ ಇರಲಿಲ್ಲ, ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದೀರ. ಈಗ ಆ್ಯಕ್ಚುಲಿ ಹೇಳಿದ್ರು ನೀವು ನಂಬಲ್ಲ, ಯಾಕಂದರೆ ಅಲ್ಲಿ ರೀಸನ್ನೇ ಇಲ್ಲ ಅವ್ನಿಗೆ ಯಾರೋದು ಮಾಡೋದಕ್ಕೆ. ಅವ್ರ ಮುಂದೆ ಹೆತ್ತೊಳ್ದಾಗ ಹೇಳ್ದು. ಕೇಳಿಸ್ಕೊಟ್ರು ಅದು ಹೇಳಿದ್ದು. ನಿಮ್ಮ ಮೂಗಿನ ನೇರಕ್ಕೆ ಮಾತಾಡಬೇಡಿ, ಮುಚ್ಕೊಂಡು ಬನ್ನಿ, ಹಂಗೆ ಅಂತ ಮಾತಾಡ್ತಾರೆ ಅವ್ರು ಗಾಡಿ ಇಳಿಸಿರೋದು ಹುಡುಗರು. EB 6332.
ಇದಕ್ಕೆ ತಿರುಗಿ ಕೆಲಸ ಮಾಡಿಲ್ಲ ಅಂದರೆ ಉಂಡ ಇಟ್ಟು ಅರಗಲಾಗೋರು ಇವಕ್ಕೆ. ಆ್ಯಕ್ಚುಲಿ ಅಲ್ಲಿ ಮ್ಯಾಟ್ಗಳಿದೆಯಲ್ಲ ಕಾಲೋಡ್ಸೋದು ಅದನ್ನು ತಂದು ಡ್ರಪ್ ಅಂತ ಎಸಿತಾನೆ ಈಚೆಗೆ. ಕರೆಕ್ಟಾಗಿ ಬರೋ ಟೈಮ್ಗೆ ಸರಿಯಾಗಿ ಎಸಿತಾರೆ. ಧೂಳೆಲ್ಲ ಎದ್ದೇಳಬೇಕು ಆ ಥರ. ದಸರಾ ಧೂಳು ಆ್ಯಕ್ಚುಲಿ ಅದು. ಹೆವಿ ಕ್ರಿಕ್ ಮಾಡ್ತಾರೆ ಗುರು. ಅದು ಕಾನ್ಫಿಡೆನ್ಸ್ ಏನು ಅಂತ ನನಗೂ ಗೊತ್ತಿಲ್ಲ. ಇದು ಎನ್ಕ್ವೈರಿ ಮಾಡಬೇಕು ಇವ್ರ ಕತೆ ಯಾಕೆ ಅಂತ ಗೊತ್ತಿಲ್ಲ. ಹೆವಿ ತಿಗಾಕೊಪ್ಪು ತೋರಿಸ್ತಾರೆ ಅವರು. ಇವತ್ತು 5ನೇ ತಾರೀಕು ಗುರು. ಅದಕ್ಕೆ ಭಾವ ಸರ್ ರೈಮೌಂಡ್ಸ್ ಹತ್ರ ಧೂಳೆಸ್ತಿದ್ದು ಭಾವ. 5ನೇ ತಾರೀಕು ಕುಮುದ ಮತ್ತು ಕಂದ ಹರೀಶ ಯಾರಿಗೂ ಅರೌಂಡ್ ಮಾಡ್ತಾವ್ರ ಗೊತ್ತಿಲ್ಲ ಗುರು. KA09 MF766 ಗಾಡಿ. ಇವೊಂದು ಅಷ್ಟೇ ಸೇಮ್ ಸ್ಟೋರಿ. ಇದು ಆರ್ಗನೈಸ್ಡ್ ಆ್ಯಕ್ಚುಲಿ 9 MF5393. ಆ್ಯಕ್ಚುಲಿ ಪೂರ್ತಿ ಆರ್ಗನೈಸ್ಡ್ ಇದು. ದೇವಸ್ಥಾನ ಕೈ ಹೋಗಿ ಅಂತ ತೋರಿಸ್ತಾ ಇರೋದು ಆ್ಯಟಿಟ್ಯೂಡ್ ಇದು. ಅದು ಸೇಮ್ ಇಲ್ಲಿ ಯುವಮನೆ ಬತ್ತಾಳೆ. ಆ್ಯಕ್ಚುಲಿ ಯುವಮನೆ ಇರಬೇಕು, ಯಾರು ನಾಟ್ ಶ್ಯೂರ್. ಒಂದು ಹುಡುಗಿ ಚಿಕ್ಕ ಹುಡುಗಿ ಸ್ಕೂಲ್ ಗರ್ಲ್ ಜೊತೆ ಹೋಗ್ತಾ ಇಲ್ಲವಳು. ಸೊ ತಿಕ್ಕಾಬಿಚ್ಕೊಂಡು ಹೋಗಲಿಲ್ಲ. ನನ್ನ ಕಡೆ ಕೈ ತೋರಿಸ್ಕೊಂಡು ಅಂತ ನಕ್ಕೊಂಡು ಏನೇನೋ ಮಾತಾಡ್ಕೊಂಡು ಹೋದ್ರು. ಅದನ್ನು ಪಾಸಿಟಿವ್ ಆಗಿ ತೊಗೋಬೋದು, ನೆಗೆಟಿವ್ ಆಗಿ ತೊಗೋಬೋದು. ಆರ್ಗನೈಸ್ಡ್ ಇವಳು. HG7008 ಕಾರ್ನರಿಂಗ್ ಏನು ಮೋಟೋ GP. ಇವನು ಅಷ್ಟೇ ಮೋಟೋ GP ಕಾರ್ನರಿಂಗ್ ಮಾಡ್ತಾ ಇರೋದು ಇವ. CKR2082. ಯಾವ ಕಥೆ ಐತೆ ಗಾಡಿ ಓಡಿಸ್ತಾ ಇದ್ದಾನಲ್ಲ ಗುರು. ಅವ್ನು ಯಾರು ಹೇಳೋರು ಕೇಳೋರಿಲ್ಲ. ಅದು ಪಾಸಿಟಿವ್ ಆಗಿ ತೊಗೋಬೋದು, ನೆಗೆಟಿವ್ ಆಗಿ ತೊಗೋಬೋದು. ಹೊರಡವರ ಹೆಂಡ್ತಿ ಟೀ ಸಿಗೋದಿಲ್ಲ ಅಂತ ಅರ್ಥ. ಆ್ಯಕ್ಚುಲಿ ಜೇಬಲ್ಲಿರೋ ದುಡ್ಡು ಖಾಲಿ ಮಾಡ್ಕೊಳ್ಳಿ ಅಂತ ಆಡ್ತಿರೋದು ಹಾಕೋದು. ಅದು ಸ್ವಲ್ಪ ಖಾಲಿ ಮಾಡಲ್ಲ ನಾನು. ಏನೋ ಹೇಳೋದ ಅಂದ್ಕೊಳ್ತಾ ಇದ್ದೆ. ಏನೋ ಹಾಳು ಬಿದ್ದಾಗಲಿ ಬೇಡಪ್ಪ. ಏನೋ ಹೇಳ್ತಾ ಇದೆ ಅದನ್ನೆಲ್ಲ ಇದೆ ಮರ್ತಾಗಿದೆ. ಈಗ ಜ್ಞಾಪಕ ಬಂತು. ಇಲ್ಲಿ ಆ್ಯಕ್ಚುಲಿ ನಾನು ಬ್ಯಾಗ್ ಇಡೋಕ್ಕೆ ಅಂತ ಬಂದೆ. ಕಸಿನ್ದು ಅಂಗಡಿ ಇದೆಯಲ್ಲ, ಸೊ ಬ್ಯಾಗ್ ಇಡೋಕ್ಕೆ ಬಂದೆ. ಅಲ್ಲ ಅಮ್ಮ ಕಸ ಗುಡಿಸ್ತಾ ಇಲ್ಲ. ಅದು ಅಲ್ಲಿ ಕೆಲಸ ಮಾಡ್ತಾರಲ್ಲ ಲೇಬರು. ಆ್ಯಕ್ಚುಲಿ ಅವರೇ ಕ್ಲೀನ್ ಮಾಡ್ಕೊಳ್ತಾರೆ. ಅದು ಆ್ಯಕ್ಚುಲಿ ಆ ಕೆಲಸ ಅದು ಮಾಡಿದ್ದೀನಿ. ನಾನು ಕೆಲಸ ಮಾಡೋಕ್ಕೆ ಕಡೆ ವಾಕ್ಯೂಮ್ ಕ್ಲೀನರ್ ಹಾಕಿದೆ. ಅದೇ ಸ್ಟುಡಿಯೋ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸ್ಟುಡಿಯೋ PCR ಎಲ್ಲ ಅದು ಸೆಕೆಂಡ್ರಿ ಅದು ಆ ಕಡೆ ಇರಲಿ. ಸದ್ಯಕ್ಕೆ ಆ ಹುಡುಗಿಗೆ ವಿಷಯ ಪ್ರಸ್ತಾಪಿಸಿದೆ ಅಂದರೆ ಅದು ಬ್ಯಾಗ್ ಇಡೋಕ್ಕೆ ಎತ್ತೋದಾಗ ಏನು ಮಾತಾಡ ಅಂದರೆ ಏಕಾವಚರದಲ್ಲಿ ಕೇಳೋದು. ಕ್ವಶನ್ ಪಡೋದು ಹೆಂಗೆ ಅಂದರೆ ಏನು ನಿಂದು ಗೋಳು ಹಂಗೆ ಹೆಂಗೆ ಅಂತ ಬೈತಾರಲ್ಲ ಯಾರು ಆ ಥರ. ಆ ರೇಂಜ್ ಏನು ಅದೇ ಥರ. ಇವಮ್ಮ ಗರು ಅದು ಇವಮ್ಮ ಆ್ಯಕ್ಚುಲಿ ಮೇ ಬಿ ಇವಮ್ಮನ ಇರ್ಬೇಕು. ಅವಳು ಯಾರೋ ಒಂದೇ ಥರ ಅವರಿಬ್ಬರು ನೋಡೋಕ್ಕೆ ಒಂದೇ ಡ್ರೆಸ್. ಇಬ್ಬರು ರಾಜಸ್ಥಾನಿಗಳ. ಇವ್ರ ಮಗಳು ಈ ಅಮ್ಮನ ಮಗಳು ಇರ್ಬೇಕು. ಸಾರಿ ಅದು. ಅವಾಗ ಯಾರೋ ಒಬ್ಬರು ನನ್ನ ಕಡೆ ಕೈ ತೋರಿಸ್ಕೊಂಡು ಮಾತಾಡ್ಕೊಂಡು ಹೋದ್ರು ಅಂದಲ್ಲ, ಈ ಅಮ್ಮ ಬಹುಶಃ ಅದು. ಎಷ್ಟು ಕ್ಲೋಸಪ್ಪಲ್ಲಿ ಹೋಯ್ತಾನಂದರೆ ನನ್ನ ಮಂಡಿ ತಾಕಬೇಕು ಆ ರೇಂಜ್ಗೆ ಹೋಗ್ತಾನೆ. ಇಲ್ಲಿಂದ ಅಲ್ಲಿವರೆಗೂ ರೋಡ್ ಜಾಗ ಖಾಲಿ ಇದೆ. ಆ ಬೊಡ್ಡಿ ಮಗ ಅಲ್ಲಿಗೆ ಹೋಗಲ್ಲ. ಕ್ಲೋಸಪ್ ಸುಮ್ಮನೆ ಏನು ಕೆಲಸ ಇಲ್ಲ. ಈ ಕಡೆಯಿಂದ ಆ ಕಡೆಗೆ ಹೋದ, ಪುನಃ ಆ ಕಡೆಯಿಂದ ಈ ಕಡೆಗೆ ಬಂದ ಅಷ್ಟೇ. ಆ ಕಡೆಯಿಂದ ಹೋಗ್ಬೇಕು, ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ಏನೂ ಇಲ್ಲ. ಸುಮ್ಮನೆ ಸೀದಾ ಹೋಗ್ಬಿಟ್ಟ. ತಿಪ್ಪಕ್ಕಂತ ಹೋಗೋದಾದರೆ ತಿಪ್ಪಕ್ಕಂತ ಆ ಕಡೆ ಎಲ್ಲ ಹೋಗ್ಬಿಟ್ಟು ಹೋದ. ಬಟ್ ಆ ಕಡೆಯಿಂದ ಬರಬೇಕಾದ್ರೆ ಮಂಡಿ ಸೋಗ್ಬೇಕು ನಂದು. ವೆರಿ ಕ್ಲೋಸಪ್. ಇಲ್ಲಿ ಈ ಸ್ಟೆಪ್ವರೆಗೂ ಬರ್ತಾನೆ. ಇಲ್ಲಿವರೆಗೂ ಬರ್ತಾನೆ ಬಡ್ಡಿ ಮಗ. JU 7507 ಆ್ಯಕ್ಚುಲಿ iQube ಗಾಡಿ ಹೋಗಿದ್ದು. ಆ ಸುಳೆವ ಎಲ್ಲಿಂದ ಬಂದ ಗೊತ್ತಾ ಗಾಡಿ ನಂಬಲ್ಲ ನೀವು ಹೇಳಿದ್ರೆ. ಈ ಕಡೆ ಪೋಲ್ ಇದೆಯಲ್ಲ, ಈ ಪೋಲಿಂದ ರೈಟ್ ಸೈಡಿಗೆ ಬರ್ತಾನೆ. ಅಂದರೆ ಫುಟ್ಪಾತ್ ಮೇಲೆ ಗಾಡಿ ತೊಗೊಬರ್ತಾನೆ. ರಾಂಗ್ ವೇನಲ್ಲಿ ಫುಟ್ಪಾತಲ್ಲಿ ತೊಗೊಬಂದು ವೆರಿ ಕ್ಲೋಸ್ ಅಪ್ಪಲ್ಲಿ ಹೋಗ್ತಾಯಿದ್ದ. ಗಾಡಿ ಹಿಂದಕ್ಕೆ ಹೋಗಿಲ್ಲ ಅಂದರೆ ಗುದ್ಕೊಂಡೇ ಹೋಗ್ಬಿಡ್ತಾ ಇದ್ದ. ಹೌದಾ ಮತ್ತುಲ್ಲಕ್ಕೆ ಅವ್ನು ಮಾಡಿದ್ದು ಕಡ್ಕೊಳ್ಳೋ ರಮೇಶ್ ಪರವಾಗಿ. ಈಗ ಆ್ಯಕ್ಚುಲಿ 11 ಮುಕ್ಕಾಲಲ್ಲಿ ಟ್ರೈನ್ ಇದೆಯಲ್ಲ, ಟ್ರೈನಲ್ಲಿ ಹೋಗ್ತೀರ ಅಂತ ಗೆಸ್ ಮಾಡಿದ್ರು. ನಾನು ಅಲ್ಲಿವರೆಗೆ ಹೋಗಿದ್ದು ವಾಪಸ್ ಬಂದ್ಬಿಟ್ಟೆ. ಟ್ರೈನ್ ಹತ್ರ ಹೋಗಲಿಲ್ಲ. ಸೊ ಅದಕ್ಕೋಸ್ಕರ ಇದು ಮಾಡಿದ್ದು ಏನು ಹೊಡ್ಕೊಂಡು ಹೋಗಿದ್ದು. ಅದು ಆ್ಯಕ್ಚುಲಿ ದೊಡ್ಡ ಸ್ವಲ್ಪ ಅವತಾರನೇ ಇದೆ. ವಯಸ್ಸಾದವನು, ಹೆರಿಟೇಜ್ ಹಿರಿಯ ನಾಗರಿಕ.
ಎಂಥ ಮಿಂಡ್ರಿಗೌಟ್ ಆಟ ಆಡ್ತಾರೆ ಅಂದರೆ ಇಲ್ಲಿಂದ ಹೋಗ್ತಾನೆ ಗುರು. ರಾಂಗ್ ಮೇಲೆ ಬಂದಿರೋದು ಬೋಳಿ ಮಗ, ಎಲ್ಲ ಕಡೆಯಿಂದ ರಾಂಗ್ ಮೇಲೆ ಬಂದಿರೋದು. ಇಲ್ಲಿ ಇದು ನೋ ಎಂಟ್ರಿ ಬೋರ್ಡ್ ಇದೆಯಲ್ಲ, ಆ ನೋ ಎಂಟ್ರಿ ಬೋರ್ಡಿಂದ ಒಳಗಡೆ ಫುಟ್ಪಾತ್ ಮೇಲೆ ಗಾಡಿ ಹೋಗೋದು. ನಾನು ಲೈಟ್ ಗಮ್ದ ಹತ್ರ ನಿಂತಿದ್ದೀರಿ, ಹೆಂಗೂ ಬಂದು ಹಿಂಗೆ ಅಂದ್ಕೊಂಡು ಹೋಗ್ತಾರೆ. ನಾನು ವೀಡಿಯೋ ಕವರ್ ಮಾಡಬೇಕಿತ್ತು, ನೀವು ನಂಬ್ತಾ ಇರಲಿಲ್ಲ, ಬಾಯಲ್ಲಿ ಹೇಳೋದನ್ನು ನಂಬೋದೇ ಇಲ್ಲ. ಆ ವೀಡಿಯೋ ಕವರ್ ಮಾಡಿದ್ರು ನೀವು ಹಿಂಗೂ ಗಾಡಿ ಓಡಿಸ್ತಾರ ಅಂತ ಅನಿಸ್ಬಿಡ್ತದೆ ನಿಮಗೆ. ಆ ರೇಂಜ್ಗೆ ಹೋಗ್ತಾರೆ ನಾವು ನಮ್ಮನ್ನಕ್ಕೆ. ಫುಟ್ಪಾತ್ ಒಳಗೆ ಬಂದಿದ್ದು ಅಲ್ಲದೆ ಹಿಂಗೆ ಅನ್ಕೊಂಡು ಹೋಗ್ತಾನೆ ಸೋಳ ಮಗ. ಇವತ್ತು 5ನೇ ತಾರೀಕು, ಬಹುಶಃ ಎಲ್ಲೂ ಏನೂ ಊಟ ಸಿಗೋದಿಲ್ಲ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅವಮಾನ ಮಾಡಿಸ್ಕೊಬರೋದ್ರ ಬಲ್ಲು ತಿಕ್ಕ ಮುಚ್ಕೊಂಡಿರೋ ಸಿಕ್ಕಿ ತಿನ್ಬಿಟ್ಟು ಇರೋ ಕಡೆ ಇರೋದು ಬೆಟರು. ಅಲಕ್ಕಿ ಬರುತ್ತೆ. ನಾವು ಸಿಂಹ, ನಾವೆಲ್ಲರೂ ರಾಜ ಹುಲಿ. ಅದೇನು ಆಯ್ತಾರಲ್ಲ, ಸ್ಟಾರ್ಟ್ ಮಾಡಿದ್ಯಾ ಏಮಡಕ್ಕಾದ್ರು ಸತ್ತಾಗಿ ಎದೆ ಮೇಲೆ ಓದ್ಕೊಳ್ತೀಯ. ಹೋಗಲ್ಲ ಹೋಗು, ಒಂದೇ ಮಾತಾರ, ಒಂದೇ ಮಾತಾರ. ಅದೇ ಈ ಗಂಗಾಧರ ಮಾತಾಡೋದು. ಈ ಗಂಗಾಧರ ಮಾತಾಡಿದ್ರೆ KA09 MG 6706 ಗಾಡಿ ವೆನ್ಯೂ. ಕಿಶೋರ್ ಅವರು ಮಂಜುನ ಬಾಲಂಗೋಚಿ ಆ್ಯಟಿಟ್ಯೂಡ್ ತೋರಿಸ್ತದಲ್ಲ, ತುಪ್ಪಕ್ಕತ್ತ ಹೋಗಿತಾನಲ್ಲ, ಗೊತ್ತಾಗುತ್ತೆ ಕ್ಲೀನಾಗಿ. ಇನ್ನು ಊಟ ತೊಗೊಳಕ್ಕೆ ಹೋಗಿಲ್ಲ, ಆಗಲೇ ಆ್ಯಟಿಟ್ಯೂಡ್ ಸ್ಟಾರ್ಟ್ ಮಾಡಿಬಿಟ್ರು. ಇವನು ಓಲಾದಲ್ಲಿ ಹೋಗ್ತಿರೋನು ಕುಮಾರನ್ ಬಾಲಂಗೋಚಿ. ಅಲ್ಲಿ ಮುಂದೆ ಡೆಸ್ಟರಲ್ಲಿ ಹೋಯ್ತಲ್ಲ, ಅದು ಇವನ್ ಬಾಲಂಗೋಚಿ. ಯಾರೋ ಊಟ ಹಸಿತೈತೆ, ಯಾರೋ ಊಟ ಕೊಟ್ಟಿಲ್ವಂತ ಅವನಿಗೆ. ಸ್ಟಿಲ್ ಅದೇ ಆಟ ಆಡ್ತಾವನೆ. ಎಣ್ಣೆ ಹಾಕಕ್ಕೆ ದುಡ್ಡಿದೆ ಅವನ ಹತ್ರ, ಊಟಕ್ಕೆ ದುಡ್ಡಿಲ್ಲ. ಆ್ಯಕ್ಚುಲಿ ನನ್ನ ಪ್ರಕಾರ ಅವನು ಎಣ್ಣೆ ಕೂಡ ಹಾಕಿಲ್ಲ, ಸುಮ್ಮನೆ ದಾಟ್ಕ ಹೊಡಿತಾರೆ ಬಟ್ ಇವಾಗ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ. ಅದೇನಂದರೆ ಅದು ಉಲ್ಟಾ ಸೀದಾ ಮಾಡ್ತಾರೆ ಎಲ್ಲ. ಎಷ್ಟೋ ಸರಿ ಹೇಳಿಲ್ವಾ, ಏತಿ ಎದ್ರೆ ಪ್ರೇತಿ ಅಂತಾರೆ, ಅಳಿಯ ಅಂದರೆ ಮಳೆಗಂಡ. ಎಲ್ಲ ಆ್ಯಟಿಟ್ಯೂಡ್ಗಳಿಗೂ ಎಷ್ಟೋ ಡಿವಿಯೇಷನ್ಸ್ ಇರ್ತಾರೆ. ಅದೆಲ್ಲ ಆ್ಯಕ್ಚುಲಿ ಇದ್ರದ್ದು ಏನು ಹೇಳೋದು, ಮಾಸ್ಟರ್ ಮೈಂಡ್ ಗೇಮ್ಗಳಾಗಿರುತ್ತೆ. ಈಗ ನಾನು ಫಾರ್ ಎಕ್ಸಾಂಪಲ್ ಇದೆ, ಇಟ್ಸ್ ಫ್ಯಾಕ್ಟ್. ನನಗೆ ಗಡ್ಡ ಬಿಟ್ಕೊಂಡು ನನಗೆ ಶೇವಿಂಗ್ ಬೆಳಗ್ಗೆ ದುಡ್ಡು ಕೊಟ್ಟಿಲ್ಲ, ಸೊ ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ನಾವು ಟೀಮ್ ಬಂದಿಲ್ಲ ಪರವಾಗಿ ಮಾತಾಡಿದ್ರೆ ಅಥವಾ ಪಾಸಿಟಿವ್ ರೆಸ್ಪಾಂಡ್ ಮಾಡಿದ್ರೆ ಟೀಮ್ ಬಂದಿಲ್ಲ. ಹಾಗೆ ಇಲ್ಲಿ ನೋಡಿ, ಈ ಬೋಳಿ ಮಗ ಕುತ್ಕೊಂಡು ಬೊಗಳ್ತಾ ಇರ್ತಾನೆ. ಮೇಲ್ಗಡೆ ಆಫೀಸ್ ಬಿಟ್ಬಿಟ್ಟು ಬಂದಿಲ್ಲಿ ಕುತ್ಕೊಂಡು ಬೊಗಳ್ತಾ ಇರ್ತಾನೆ ಯಾವಾಗಲೂ. ಮೊಬೈಲ್ ಚಾರ್ಜ್ ಹಾಕೋಕೆ ಬಂದ್ಬಿಡ್ತೀನಿ ಅಂತ ಅಲ್ಲಿಗೆ ಗಡ್ಡ ಬಿಟ್ಟಿದ್ದೀನಿ ಅಲ್ವಾ. ಸೊ ನಾನು ಟೀಮ್ ಬಂದಿಲ್ಲ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ನವೀನ ಭಾವ ಅಥವಾ ನವೀನ ದೇವತಾ ಮನುಷ್ಯ, ಅದಕ್ಕೋಸ್ಕರ ಗಡ್ಡ ಬಿಟ್ಕೊಂಡಿದ್ದಾನೆ ಅಂತಾರೆ. ಅದೇ ನಾನು ಟೀಮ್ ಬಂದಿಲ್ಲ ವಿರುದ್ಧ ಕೆಲಸ ಮಾಡಿದ್ರೆ ಅಥವಾ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ನವೀನ ಹುಚ್ಚ, ಅದಕ್ಕೆ ಗಡ್ಡ ಬಿಟ್ಕೊಂಡಿದ್ದಾನೆ ಅಂತಾರೆ. ಆ ಥರ ಆ್ಯಕ್ಚುಲಿ ಅದೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು. ಈಗ ಇಲ್ಲಿ ಕಾಫಿ ಇಲ್ಲಿ ಟೀ ಇಸ್ಕೊಳಕ್ಕೆ ಹೋಗ್ತೀರಲ್ವಾ ಷಣ್ಮುಗ ಮಾತ್ರ. ಈಗ ಆ್ಯಕ್ಚುಲಿ ಟೀ ಇಸ್ಕೊಳಕ್ಕೆ ಹೋಗ್ತಾಯಿಲ್ಲ, ಹೋದ್ರೆ ಊಟ ಇಸ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಹೋದರೂ ಕೂಡ ಅದೇ ಕತೆ ಮಾಡೋದು. ಅದರಲ್ಲಿ ಈ ಪೊಲೀಸ್ ಆಫೀಸರು ಹಂಗೆ ಹಿಂಗೆ, ಇನ್ನು ಜನನಾಯಕ ಹಂಗೆ ಹಿಂಗೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲಾಂದರೆ ಈ ಭಿಕ್ಷುಕ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ರೋಡ್ ಬ್ಲಾಕ್ ಮಾಡ್ಕೊಳ್ತಿರೋದು ಪುರುಷೋತ್ತಮ. HG 1399 ಸೇಮ್ ಸ್ಕೂಟರ್, ಎರಡನೇ ಬಾರಿ ಸೇಮ್ ಸ್ಕೂಟರ್. ಈ ಕಾರ್ನರ್, ಈ ಕ್ರಾಸಿಂದ ಬಂದ, ಇಲ್ಲಿಂದ ಸೇಮ್ ಸ್ಕೂಟರಲ್ಲಿ ಬಂದಿದ್ದು. ಅದು ಅಲ್ಲಿ ಹಿಂದಕ್ಕೆ ಬಾ ಅಂತ ಷಣ್ಮುಗಂ ಅವರ ಟೀ ಸ್ಟಾಲಲ್ಲಿ ಟೀ ಕುಡಿ, ಹಿಂದಕ್ಕೆ ಬಂದು ಅಂತ ಎಡ್ಯುಕೇಟ್ ಮಾಡ್ತಿರೋದು. ಹಿಂದಕ್ಕೆ ಬಂದು ಟೀ ಕುಡಿ ಅಂತ ಹೇಳೋ ಬೋಳಿ ಮಕ್ಕಳು ಫಸ್ಟ್ ಟೈಮ್ ಹೋದಾಗ ಯಾಕೆ ಬೇರೆಯವ್ರು ಕೂಡಿಸ್ಬೇಕು ಅಥವಾ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಈಗ ಮೊಮ್ಮತ್ತಿಲ್ಲು ದಾಲ್ಗೆ ಪ್ರಸಾದ್ ಸೋಳ ಮಗಂತಂದು. ಪೊಲೀಸ್ ಯೂನಿಫಾರ್ಮ್ ಬೇರೆ ಕೇಡು ಬೋಳಿ ಮಗನಿಗೆ. ಇವರು ಒಂದೇ ಸಮ ಆರಾನ್ ಮಾಡ್ಕೊಂಡು ಹೋಗ್ತಾನೆ ಬೋಳಿ ಮಗಂತಂದು.
ಪೊಲೀಸ್ ಯೂನಿಫಾರ್ಮ್ ಬೇರೆ ಕೇಳೋ ಅವನಿಗೆ. ಲೇಟಾಗಿ ಹೋಗಿದೆಯಲ್ಲ, ಕೆಲ್ಸಕ್ಕೆ ಹೋಗಿಲ್ಲ ಸರ್, 10 ಗಂಟೆಗೆ ಹೋಗ್ಬೇಕಿತ್ತಾನೋ, 12 ಗಂಟೆಲೋ, ಅದಕ್ಕೆ ಹೋಗ್ತಾ ಇದ್ದಾನೆ. ಆ ರೇಂಜಿಗೆ ಹೋಗ್ತಾನೆ. ಅವನೇನು ದೊಡ್ಡ ಸೂಪರ್ ಕಪ್ ಬೇಗ KA 1013 ಅಂದರೆ ಸ್ಪೀಡ್ ಇಲ್ಲ ಅಂತ ಏನಾದರೂ ಆ್ಯಟಿಟ್ಯೂಡ್ ಇರ್ತದೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಶಬ್ದ ಬರೋದು, ಸೈಲೆನ್ಸರ್ ಶಬ್ದ ಅದು. ಅಲ್ಲಿ ಟೀ ಕುಡಿಲಿಲ್ಲವಲ್ಲ, ಅದಕ್ಕೆ ಇಲ್ಲ ಅಂತ ಏನಾದರೂ ಕ್ರಿಯೇಟ್ ಮಾಡ್ಕೊಳ್ಳಿ ಒಟ್ಟಲ್ಲಿ. ಅದು ಸೈಲೆನ್ಸರ್ ರಿಲೇಟೆಡ್ ಶಬ್ದ, ಅದು ಷಣ್ಮುಗಂ SH ಮತ್ತು ಅವರು ಶಶಿಧರ್ ದೀಕ್ಷಿತ್ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾರಲ್ಲ, ಆ ಶಬ್ದ ರಿಲೇಟೆಡ್ ಆ್ಯಕ್ಚುಲಿ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದೆ. ಸೌಂಡ್ ಡಿಸ್ಕವರ್ EX5941 ಗಾಡಿ ಆ್ಯಕ್ಚುಲಿ ಪೊಲೀಸ್ದು ಹಿಂಗೆ ಹೋಗಿದ್ದು, ಆದರೆ ಪೊಲೀಸರು ಹೆವಿ ಸ್ಪೀಡಲ್ಲಿ ಹೋದ. ಆ್ಯಕ್ಚುಲಿ ನೋಟಿಸ್ ಮಾಡಿ ಬೇಕಿದ್ರೆ ತುಂಬ ಗಾಡಿಗಳೆಲ್ಲ ಹೆವಿ ಸ್ಪೀಡಲ್ಲಿ ಬರ್ತಾ ಇದ್ದಾವೆ, ಜೊತೆಗೆ ವೆರಿ ಕ್ಲೋಸಪ್ಪಲ್ಲಿ ಬಂದು ಹೋಗ್ತಾ ಇದ್ದಾವೆ ಅವು. ಅದೆಲ್ಲ ಥ್ರೆಟನಿಂಗ್, ಅದು ಹೆದರಿಸೋದು. ಅಂದರೆ ಹೋಗಿ ನೀಟಿ ಕುಡಿಲ್ಲ ಅಂದರೆ ಹಿಂಗೆಲ್ಲ ಮಾಡ್ತೀವಿ ಅಂತ ಹೆದರಿಸೋದು. ಅದೆಲ್ಲ ದಾರಿ ಹೋಗೋರು ಯಾಕೆ ಹೆದರಿಸ್ತಾರೆ, ಇವ್ರನ್ನೇ ಹ್ಯಾಕ್ ಬೆಳೆಸ್ತಾರೆ ಅಂದರೆ ಅವರೆಲ್ಲ ದಾರಿ ಹೋಗೋರು, ದಸರಾ ದಾರಿ ಹೋಗೋರು, ಆರ್ಡಿನರಿ ದಾರಿ ಹೋಗೋರಲ್ಲ. ಗೊತ್ತಾಯ್ತಲ್ವಾ? ಇದ್ರ ಬಗ್ಗೆ ಹೇಳೋಂಗಿಲ್ಲ, ಇವನ ಬಗ್ಗೆನೂ ಏನು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಕೈ ತಗಿಸೋದು ಒಂದು. ಅಲ್ಲಿ ಹೊಡೋಕ್ಕೆ ಅಲ್ಲಿ ಕೂಡ ಕೈ ತಗಿಸೋ ಪ್ರಯತ್ನ. ಮಂಜುಳ ಗಾಡಿ K09 AB 4768 ಗಾಡಿ ಪಟೇಲ. EW46 ಗೊತ್ತಿಲ್ಲ ಮುಂದಕ್ಕೆ. ಈಗೆಲ್ಲ ಗಾಡಿ ನಂಬರ್ ಬ್ಲಾಕ್ ಆಗಿದೆ. ಸ್ವಿಗ್ಗಿ ಅದೊಬ್ಬ ತುಲ್ಲಕ್ಕೆ ಇಲ್ಲಿ ಕರೆಕ್ಟಾಗಿ ಕಿವಿ ಹತ್ರ ಬಂದು ಜೋರಾಗಿ ಹಚ್ಕೊತಾರೆ. ಸ್ಲೋಗೆ ಬರ್ತಾಯಿದ್ದೆ, ನೋಡ್ತಾ ಇದ್ದಾನೆ. ಸಡನ್ನಾಗಿ ಮುಂದಕ್ಕೆ ಬಂದು ನಿಂತ್ಕೊಂಡು ಪೀ ಅಂತ ಜೋರಾಗಿ ಹಚ್ಕೊತಾನೆ ಅವನ ಮುಂದೆ ತುಲ್ಲಕ್ಕೆ. ಇವನು ಆ್ಯಕ್ಚುಲಿ ರಾಂಗ್ ವೇಲ್ ಬರ್ತಾ ಇರೋದು, ಅಲ್ಲಿ ಇದರಿಂದ ಬರ್ತಾ ಇರೋದು, ಪೆಟ್ರೋಲ್ ಬಂಕಿಂದ ಈಚೆ ಬರ್ತಾ ಇರೋದು. ಟೈಮ್ ಕಿಲ್ಲಿಂಗ್ ಆ್ಯಕ್ಚುಲಿ ಅದನ್ನು ಹೇಳಿದ್ರು. ಅಲ್ಲಿ ಎಲ್ಲಿ ಅರಸ ರೋಡಲ್ಲಿ ಕುತ್ಕೊಂಡಿದ್ದೆಲ್ಲ ಅಲ್ಲಿ ಸೌಂಡ್ ಕೇಳಿಸ್ಕೊಳ್ಳಿ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೌಂಡ್ ಕೇಳಿಸ್ಕೊಳ್ಳಿ. ಟೀ ಕುಡಿಲಿ ಅಲ್ವಲ್ಲ, ಅದಕ್ಕೆ ಸೌಂಡ್ ಮಾಡ್ತಾ ಇರೋದು. ಪಟೇಲ ಆ್ಯಕ್ಚುಲಿ ಅಲ್ಲಿ ಆಟೋಲ್ಲೂ ಪಟೇಲ ಹೋಯ್ತು, ಇಲ್ಲೂ ಪಟೇಲ ಅಂತ ಹೋಗ್ತಾ ಇದೆ. ಸೌಂಡ್ ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಹೆವಿ ಹಾರನ್ ಅದು ಹೇಳ್ತಾ ಇದ್ದೆ. ಸಬ್ಜೆಕ್ಟೇ ನಾನೇ ಬರ್ತೋದೆ ಆ್ಯಕ್ಚುಲಿ ಏನು ಹೇಳ್ತಾ ಇದ್ದೆ. ಟೈಮ್ ಕಿಲ್ಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಅಂತ. EA 783 ಗಾಡಿ ಅದು K55. ಇಲ್ಲಿ ಬರ್ತಿರೋ ಗಾಡಿಗಳೆಲ್ಲ ಅಲ್ಲಿ ರೈಟ್ ನನ್ನ 10 ಬರ್ತಾ ಇದ್ದಾವೆ. ಆ ಕಡೆ ಎಲ್ಲ ಜಾಗ ಖಾಲಿ ಇದೆ, ಸ್ಟಿಲ್ ಈ ಕಡೆಗೆ ಬರ್ತಾ ಇರೋದು. ಇದು ಅಷ್ಟೇ ಟ್ಯಾಕ್ಸಿಸ್ ಹೆವಿ ಯಾಕ ಸೌಂಡ್ ಹೆಡ್ಲೈಟ್ ಹತ್ತಿರ ಬರ್ತಾ ಇರೋದು. JF 1526 ಅವ್ರು ಯಾವ ರೇಂಜ್ಗೆ ಹತ್ತಿರ ಬರ್ತಾ ಇರೋದ್ರೆ ಗುದ್ದೆ ಬಿಟ್ಟನೇನೋ ಅನ್ಬೇಕು, ಆ ರೇಂಜಿಗೆ ಬರ್ತಾ ಬಂದು. ಆ ಕಡೆ ಹೋಗ್ತಿದ್ದಾನೆ, ಈ ಕಡೆ ಬರ್ತಾನೆ. ಇಲ್ಲಿ ನೀರ್ದೇನೋ ರಿಪೇರಿ ಮಾಡ್ತಿರೋದು. ಶ್ರೀತಾ ಬಳ್ಳ ಅಳ್ದಿದೆ ಆ್ಯಕ್ಚುಲಿ. ರಿಲೇಟೆಡ್ ಅಲ್ಲ, ಡೋರ್ ಓಪನ್ ಮಾಡ್ಕೊಂಡು ಕೂತಿರೋದು. KA02 ME 5153. ಇಲ್ಲಿವರೆಗೂ ರೋಡ್ ಬ್ಲಾಕ್ ಮಾಡ್ಕೊಂಡವ್ರೆ, ಆ ಕಡೆಗೆ ಫುಟ್ಪಾತ್ನ ಡೋರ್ ಓಪನ್ ಮಾಡ್ಕೊಂಡು ಬ್ಲಾಕ್ ಮಾಡ್ಕೊಂಡವ್ರೆ. ಕಾಂಪೌಂಡ್ ಹಾರ್ಕೊಬಂದು ಟಾಯ್ಲೆಟ್ ಮಾಡ್ತಾ ಇರೋದು ಗುರು. ಕಾಂಪೌಂಡ್ ಹಾರ್ಕೊಬಂದು ಮಾಡ್ತಾ ಇರೋದು ಆ್ಯಕ್ಚುಲಿ. ಅದೆಂಥ ಬಿಡ್ರಿಗುರ್ತಾರೆ ಮಗ, ಆ ಬ್ಯಾಂಕ್ ಕಡೆಯಿಂದ ಬಂದಿರೋದು. ಆ್ಯಕ್ಚುಲಿ ಊಟಕ್ಕೆ ಬಂದ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಟಯರ್ಡ್ ಆಯ್ತದೆ, ಹೆವಿ ನೀರು ಕುಡಿಬೇಕು. ಆ್ಯಕ್ಚುಲಿ ಕುತ್ಕೊಂಡೇ ಬರ್ತೀವಿ ಒಂದು ನಿಮಿಷ. ಆ್ಯಕ್ಚುಲಿ ಊಟ ತಿನ್ನೋದಕ್ಕೆ ಇದೇ ಸ್ಪೆಲ್ ತೆಗೆದುಕೊಳ್ತಾ ಇದ್ದೆ. ಸುಮಾರು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಗೊತ್ತಾಗುತ್ತೆ. ವೀಡಿಯೋ ನಾನು ಅಪ್ಲೋಡ್ ಮಾಡಿರ್ತೆಲ್ಲ ಟೈಮ್ ಅಂತೀನಿ, ಪ್ಲೇಸ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಒಬ್ಬಳಿ ಮಗ ಇಲ್ಲಿ ಕುತ್ಕೊಂಡಿರೋದಕ್ಕೆ ಈ ಜಾಗ ಬ್ಲಾಕ್ ಮಾಡ್ಕೊಳ್ಳೋದಕ್ಕೆ ಯಾರು ಕುತ್ಕೊಳ್ತಿದ್ದೆಲ್ಲ ಡಿಫಾಲ್ಟ್ ಪ್ಲೇಸ್. ಅದಕ್ಕೆ ಎಲ್ಲಿಂದ ಎಲ್ಲಿವರೆಗೂ ಬ್ಲಾಕ್ ಮಾಡ್ಕೊಂಡು ನೋಡಿ, ಇಲ್ಲಿಂದ ಅಲ್ಲಿವರೆಗೂ
ನಿಂತ್ಕೊಳ್ಳೋಕ್ಕೂ ಜಾಗ ಇರ್ಬೋದು ಆ ಥರ. ಅಲ್ಲಿ ಓಲಾ ಹೋಯ್ತಲ್ಲ ಗಾಡಿ ಗುಂಡೆ ತಂದು ಇಟ್ಟೇ ಬಿಟ್ಟ ಬಡ್ಡಿ ಮಗ ಸೋಳ ಮಗ ಹಾಕಿ. ಆ್ಯಕ್ಚುಲಿ ಮೊಬೈಲ್ ಆನ್ ಆಗಲಿಲ್ಲ, ಇಂಟರ್ನೆಟ್ ಬರೋಯ್ತಲ್ಲ, ಅವನು ಉದಿ ಸೌಂಡ್ ಕೇಳಿಸ್ತು, ಕ್ಯಾಕರಿಸಿದ್ದು. ಇದಾಗಲಿಲ್ಲ, ಏನೋ ಇಂಟರ್ನೆಟ್ ಆನ್ ಆಗಿರಲಿಲ್ಲ. ಅಮ್ಮನ ತುಲ್ನಾಕೆ ಈ ಅಪ್ಲಿಕೇಶನ್ಗಳವಲ್ಲ ಬಡ್ಡೆ ಅದು ಯಾಕಾರೋ ಲಾಂಚ್ ಮಾಡ್ತಾರೋ, ಇಲ್ಲದೇ ಅಡ್ವರ್ಟೈಸ್ಮೆಂಟ್ಗಳಾಗೋರು. ಇದರಿಂದಾಗಿ ಒಳ್ಳೊಳ್ಳೆ ಪ್ರೋಗ್ರೆಸ್ ಬ್ಲಾಕ್ ಕೊಟ್ಟು ಕೇಜ್ರಿಯಲ್ಲಿ ಊಟ ಸಿಗಲ್ಲ ಅಂತ ಇವಾಗ ಪತ್ತಲೈತೆ ಅಲ್ಲೋಡೆ ಇದು ಐತ್ರ ಊಟ ಇಲ್ಲಿ ಕಿತ್ತೋದೆಲ್ಲ ಹಣ್ಣುಮತ್ತ ಪಪಾಯ ಹೌದು. ಇದು ಮಾಮೂಲಿ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬೋತ್ ಬಿಡಿ ಪಚ್ಚೆ ತಾತಪ್ಪ ಮತ್ತು ಚಬಡಿ ಬಿಡದೆ ಕಲ್ಪಿಚ್ಚೆ ಬಿಡಿ ಪಚ್ಚೆ ಆಗಿರ್ತದೆ. ಅದೊಡ ಸ್ವಲ್ಪ ಇಲ್ಲಿ ಇಷ್ಟ ಆಯಿತು. ಆ್ಯಕ್ಚುಲಿ ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ, 20% ಇದೆ. ಇಲ್ಲ ಒಂದು ಕಡಿಮೆ ಇರಬೇಕು, ಅವಾಗ 20% ಇತ್ತು. ಅಲ್ಲಿ ಇವಾಗ ಯಾಕೆ ನೆಗೆಟಿವ್ ಬ್ಯಾಲೆನ್ಸ್ JH2341. ಅದು ರಾಜೇಶ್ ಗಾಡಿ ಅದೇ ಫ್ರೆಂಡು ಏನಾದರೂ ಆರ್ಡ್ರ್ ಪಾಸ್ ಮಾಡಿದ್ವಿ. ರಾಜೇಶ್ ಎಲ್ಲ ಆರ್ಡ್ರ್ ಐವೆಲ್ಲೇ ಬರ್ತಾರೆ ಸರ್. ಆ್ಯಕ್ಚುಲಿ ಇದು ಡ್ಯಾನ್ಸಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಸೇಮ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದು ಬೆಳಿಗ್ಗೆ ಇದಿತ್ತು, ಖಾರ ಪೊಂಗಲ್ ಮಾಡಿದರು, ಅಲ್ಲಿ ತಿಂದೇ ಬಂದಿದ್ದೆ. ಸೊ ಎಲ್ಲೂ ಊಟ ಸಿಕ್ಕಿಲ್ಲ. ಇಲ್ಲಿ ಖಾರ ಪೊಂಗಲ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದು ಬೆಲ್ಲಿ ಡೇಟ್ ಕೊಟ್ಟು ಸಾಯ್ತಾ ಯಾವ ಉದ್ದೇಶ ಮಾತಾಡ್ತೀನಿ. ಅವ್ರ ಮನೆಗೆ ತೊಗೊಳೋಕೆ ಅಂತ ಇಟ್ಕೊಂಡಿರುತ್ತೆ. ಅದನ್ನ ಲಾಸ್ಟ್ ಟೈಮ್ ಕಾಫಿ ಕೊಟ್ಟಿದ್ದು ತಮ್ಮ ಮನೆಗೆ ತೊಗೊಂಡೋಗೋಕ್ಕೆ ಅಂತ ಸ್ಟೋರ್ ಮಾಡ್ಕೊಂಡಿದ್ದೆ. ಬೇಜಾರು ವಿಷಯ ಏನಂದರೆ ಅವ್ರು ಸೂಳ ಮಗ ಇನ್ನೊಬ್ಬ ಯಾವನ ಬಂದಿದ್ದಕ್ಕೆ ಅವನು ಅಮ್ಮ ಇನ್ನೊಂದು ಚುಟ್ಟು ಕೂಡ ಮಾಡ್ಕೊಂಡು ಅವನು ಬಂದು ಅವ್ನು ಬಿಟ್ಟು ಅದೇ ನನಗೆ ಕೊಡೋದು ದುಡ್ಡು ಬೇಡ ಎಲ್ಲ ಬೇಕು ಆ್ಯಕ್ಟಿವಿಟಿ ಓಡ್ಬೇಕಾಗಲ್ಲ. ಮಲ್ಕೊಂಡು ಊಟ ತೊಗೊಳ್ಳೋಲ್ಲ ಅಂದಮೇಲೆ ಪಕ್ಕ ಕಾಕೋಬಿಡ್ತಾ ಇದ್ದೆ. ಸುಮಾರು ಕಾಕೋಬಿಡ್ತಾ ಇದ್ದೆ. ಅದು ಪುನಃ ಹಾಕಿಬಿಡ್ಬೋದು.
ಇದು ಬಸವೇಶ್ವರ ಟೆಕ್ಸ್ಟೈಲ್ಸ್ ಅದು ಕಾಲ ಬಸವೇಶ್ವರ ಎಲೆಕ್ಟ್ರಾನಿಕ್ಸ್ ಟೆಕ್ಸ್ಟೈಲ್ಸ್ ಅಲ್ಲ ಸಾರಿ ಕಾಲ ಬಸವೇಶ್ವರ ಎಲೆಕ್ಟ್ರಾನಿಕ್ಸ್ ಇದೆ. ಹೇಗೆ ತೋರಿಸ್ತಾ ಇರೋದು ಇಂಡಿಯನ್ ಟು ಬಸವರಾಜ್ ಜನವರಿಯಿಂದ ನೆಕ್ಸ್ಟ್ ಸಿಕ್ತವ್ರು ಯಾರು ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮತ್ತೆ ಅಪ್ಲೋಡ್ ಮಾಡಿದೆ. ಸೊ ಅದಕ್ಕೆ ಈಗ ಆ್ಯಟಿಟ್ಯೂಡ್ ತೋರಿಸ್ತಿರೋದು ಅಂದರೆ ಬಸ್ಸು ಇಡೀ ಟೀಮ್ ಹೆಲ್ಪ್ ತೊಗೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕಾಕ ಹೊಡಿತಾರದು ಏನಕ್ಕೆ ಲಾಲ್ ಲಾವ್ ಎಲ್ಲ ಲೌಡ್ಲಿ ಅಂತ ಏನೋ ಬರುತ್ತಲ್ಲ. ಸೊ ಅದಕ್ಕೆ ಶುದ್ಧ ಬಳ್ಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ಎಲ್ ಓ ಎಲ್ ಲಾಲ್ ಲಾಗ್ ಔಟ್ ಲೌಡ್ಲಿ ಅಂತ ಅದಕ್ಕೆ ಅದಕ್ಕೆ ನೆಕ್ಸ್ಟ್ ಅದು ಆ್ಯಕ್ಚುಲಿ ಶುದ್ಧ ಬಳ್ಳಲ್ಲಿ ಬರೀ ಪಿಂಕ್ ಕಲರ್ ಹಾಕೊಂಡು ಅದಕ್ಕೆ ಅವರು ಕಾಕ ಹೊಡಿತಾರೆ ಅದಕ್ಕೆ ಇನ್ಫಾರ್ಮೇಟು ಯಾವ ಜನ ನೋಡಲೇ ಇಲ್ಲ ನಾವು ಜನಗಳನ್ನ ಮಾತ್ರ ಇನ್ನೂ ವಿಷಯ ಏನಂದರೆ ತಮಾಷೆ ಅಲ್ಲ ಸೀರಿಯಸ್ ವಿಷಯ ಏನಂದರೆ ನಾನು ನೀರು ಕುಡಿಯೋಕ್ಕೆ ಒಳಗಡೆ ಹೋಗಿದೆ ಅಲ್ಲಿಂದ. ಸೊ ನಾನು ಹೋಗೋ ಟೈಮೇ ಸರಿಯಾಗಿ ಬಿಂದಿಗೆ ಹಿಡ್ಕೊಂಡು ಮತ್ತು ವಾಟರ್ ಬಾಟ್ಲ್ 2 ಲೀಟ್ರದ್ದು ಒಂದಷ್ಟೆಲ್ಲ ಹಿಡ್ಕೊಂಡು ಒಳಗಡೆ ಹೋಗ್ತಾರೆ. ಆ್ಯಕ್ಚುಲಿ ಅಲ್ಲಿ ಅವ್ರನ್ನಾರು ಅದೆಲ್ಲ ನೀರು ಹಿಡ್ಕೊಂಡಿದ್ದಿದ್ರೆ ಕಡಿಮೆ ಅಂದರೂ 15 ನಿಮಿಷ ನೀರು ಬೇಕಾಗ್ತಿತ್ತು. ಸೊ ಅದಕ್ಕೋಸ್ಕರ ಅದು ಮುಂಚೆ ಟೈಮ್ ನಾನು ಒಳಗಡೆ ಹೋಗಲಿಲ್ಲ, ಕವರು ಮಾಡಲಿಲ್ಲ, ನೆಟ್ಪಡೋದಕ್ಕೆ ಈ ಕಡೆ ಬಂದೆ. ಎಷ್ಟೊತ್ತು ಹಿಡಿತಾರೆ ನೀರೆಲ್ಲ ಹಿಡ್ಕೊಂಬಳ್ಳಿ ಆಮೇಲೆ ಹೋಗೋಣ ಅಂತ. ಸೊ ಈ ಕಡೆ ಬಂದು ಇಲ್ಲಿ ಕೂತ್ಕೊಂಡಿದ್ದು ಆಗಲೇ ಬಂದು ಕಾಕ ಹೊಡಿತಾ ಇರೋದು. ಆ್ಯಕ್ಚುಲಿ ಥರದ್ದು ಅದು ಬಳ್ಳಾರಿ ಅಂತ ಕರೀತಾರೆ. ಅದು ಹೆಸರೇನು ಟೌನ್ ಹೇಳೋದು, ಹೆಸರೇನು ಅಂತ ಬಳ್ಳಾರಿ ಅಂತ ಅವ್ರ ಹೆಸರು ಕೇಳಿದ್ರು ಹೇಳೋಲ್ಲ, ಹೆಸರೇ ಬಳ್ಳಾರಿ ಅಂತ. ಸೊ ಆ್ಯಕ್ಚುಲಿ ಕಳ್ತಿದ್ದಾರೆ ಬಳ್ಳಾರಿ. ಸೊ ಆ್ಯಕ್ಚುಲಿ ಅವ್ರು ಕಾಣಿಸ್ಕೊಳ್ತಿರೋದು ಏನಕ್ಕೆ ಅಂದರೆ ಬಾಳೆಹಣ್ಣು ಮಾಡ್ತಾಯಿದ್ದ. ಬಳ್ಳಾರಿ ಬಾಳೆಹಣ್ಣು ಎಲ್ಲ ಬಿ ಏನು ಅದಕ್ಕೆ ಮಾರಾಟ ಮಾಡೋದು. ಬೆಳಿಗ್ಗೆ ಒಂದು ವಿಡಿಯೋ ಕವರ್ ಮಾಡಿಲ್ಲ ನಂತರ ನಾನು ನಿಂತ್ಕೊಳ್ತೀನಿ ಅದಕ್ಕೆ ಆ ಜಾಗದಲ್ಲಿ ಬಂದಿದ್ದು. ಆ್ಯಕ್ಚುಲಿ ಅಂದರೆ ಬೆಳಿಗ್ಗೆ ಬಂದಾಗ ಅವನು ಅಲ್ಲಿ ಜಾಗ ಕವರ್ ಮಾಡ್ಕೊಂಡಿದ್ದ. ಈಗ ಊಟ ಸಿಕ್ಕಿಲ್ಲ, 2 ಸರಿ ಬಂದಾಗ ಜಾಗ ಸರ್ವ್ ಮಾಡಿದ್ದ. ಇದಾಗಿ ಊಟ ಸಿಕ್ಕಿದೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದ. ಅಂದರೆ ಸೀತಾಬಳ್ಳಾಳಿ ಫಸ್ಟ್ ಟೈಮ್ ಸಿಕ್ಕಿಲ್ಲ, ಸೆಕೆಂಡ್ ಟೈಮ್ ಸಿಗ್ತಾಳೆ ಅಂತ. ಬರೀ ಸೀತಾಬಳ್ಳಾಳಿ ಅಂತೆಲ್ಲ ಎಲ್ಲ ಫಸ್ಟ್ ಟೈಮ್ ಏನೇನು ಸಿಗಲ್ಲ ಅದೆಲ್ಲ ಸೆಕೆಂಡ್ ಟೈಮ್ ಸಿಗುತ್ತೆ ಅಂತ ಯಾಕೆಂದರೆ ಬೀಡು. ಸೊ ಅದ್ರ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಬೇಕಲ್ವ ಎಲ್ಲ ಆ್ಯಕ್ಟಿವ್ಡು, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀವಿ. ಈಗ ಹೋದರೆ ಔಷಧ ಇವನು ಅವ್ರ ಹೆಸರು ಷಣ್ಮುಗಮ್ ಸ್ಕೂಟ್ರ್ ಕಾಣಿಸ್ಕೊಂಡಿದ್ದು ನೋಡಿದ್ರೆ ಷಣ್ಮುಗಮ್ ಕೂಡ ಕಾಣಿಸ್ಕೊಬೋದು. ಬರ್ತಾ ಇದ್ದಾರೆ ಕಬಡ್ಡಿ ಕ್ಲಬ್ಬಿಗೆ ಇಟ್ಕೊಂಡು ಹೇಳಿಲ್ಲ ಆಗಲೇ ವೆರಿ ಇಂಪಾರ್ಟೆಂಟ್ ಪೀಪಲ್. ಅದಕ್ಕೋಸ್ಕರ ವೀಡಿಯೋ ಕ್ಯಾಮ್ರಾ ಹಾಕ್ತಿದ್ದೆ ನೋಡಿಕೊಂಡೆ. ಷಣ್ಮುಗ ಬಹುಶಃ ಬುಕ್ಗಳು ಅಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗ ನೋಡ್ಕೊಂಬಿಡಿ. ಅಲ್ಲಿ ಷಣ್ಮುಗ ಆ ಕಡೆ ಬರುವ ಅಂದರೆ ದುಡ್ಡು ಕೇಳಿ SMS ವಾಟ್ಸಪ್ ಕಳಿಸಿದೆ. ಸೊ ಈ ಕಡೆಯಿಂದ ಹೋಗ್ಬೇಕಾದ್ರೆ ಸಿಗ್ಬಹುದು, ನೇರವಾಗಿ ದುಡ್ಡು ಕೇಳಿದ್ರೆ ಕೊಡ್ಬಹುದು. ಆ್ಯಕ್ಚುಲಿ ನೇರವಾಗಿ ಕೇಳಲಿ ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ವಾಟ್ಸಪ್ಗಳು ಅಲ್ಲಿ ಉಳ್ಳಿ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ. ಸೊ ಆದರೆ ನೇರವಾಗಿ ಸೀತಾ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನೇರವಾಗಿ ಕೇಳೋದೇ ಇಲ್ಲ. ಯಾಕೆಂದರೆ ಅವ್ರಿಗೆ ಇಲ್ಲ ಅಲ್ಲಿಗೆ ಸ್ಲಾಟ್ ಕ್ರಿಯೇಟ್ ಮಾಡ್ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಕೇಳೋದಿಲ್ಲ ಅದು. ಸೊ ಇವಾಗಲೂ ಅಷ್ಟೇ ರೋಡಲ್ಲಿ ಸಿಗ್ಬೋದು. ರೋಡಲ್ಲಿ ಸಿಕ್ಬಿಟ್ಟು ನಾನೇನಾದರೂ ಕೇಳಿದ್ರೆ ಕೊಡಿಸ್ಬೋದು, ಇಲ್ಲದ್ರೆ ಕೊಡ್ಸಲ್ಲ ಆ ಥರ. ಯಾಕೆ ಕೇಳೋದು ಇಲ್ಲ ಕೊಡಿಸೋದು ಬೇಡ. ಬೆಳಗ್ಗೆ ಏನು ತಿಂದಿಲ್ಲ, ಒಂದು 3-4 ತುತ್ತಷ್ಟು ಬೆಲ್ದನ ತಿಂದಿದ್ದೀನಿ, ಅವ್ರು ಕೊಟ್ಟಿದ್ದು ಆಯಮ್ಮ ಅಷ್ಟೇ. ಸತ್ತೋಗೋದಂತೂ ಇಲ್ಲ, ಬದುಕಿರ್ತೀರಿ. ಈ ಬಡ್ಡೆಗಳಿಗೆ ಲದಿಗೆದು ಟೆಂಪ್ರವರಿ, ಇವ್ರುಗಳಿಗೆಲ್ಲ ಪರ್ಮನೆಂಟ್ ಅದು ಅಷ್ಟೇ. ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಹುಡುಗಿ ಬ್ಯಾಗಿಂದ ಪೂಮಾ ಅಂತ ಇದೆ. ಆ್ಯಕ್ಚುಲಿ ಮುದುಕು ತೆಗೆದುಬಿಟ್ಟು ಪೂಮಾ ಅಂತ. ಅದು ಸಟ ಸಿಂಪಲ್ ಕಟ್ಕೊಳಗೆ ಹೋದರೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಕೊಡಿಸ್ತಾರೆ ಅಂತ ಹಾಕಿದ್ರು. ಸೊ ಯಾವನಂತ ಅಲ್ಲಿ ಹೋದರೆ ಮತ್ತು ಕಟ್ಕೊಳಗೆ ಹೋದರೆ ನಾವು ನೋಡೋಕ್ಕೆ ಬರೋದು ಬಜ್ಜಿ ಕೊಡಿಸ್ತಾರೆ ಅಂತ ನಾನು ಇಲ್ಲಿಂದ ನಡ್ಕೊಂಡು ಹೋಗೋದು. ಇಲ್ಲಿ 6 ಕಿಲೋಮೀಟರ್ ನಡಿಬೇಕು. 6 ಕಿಲೋಮೀಟರ್ ಇಲ್ಲಿಂದ ಆಲ್ಮೋಸ್ಟ್ ಇದಕ್ಕೆ ರಿಂಗ್ ರೋಡ್ವರೆಗೆ ಆ ಕಡೆ ಹಾಕಿರ್ಬೇಕು 12 ಕಿಲೋಮೀಟರ್. ಮತ್ತು ಬಜ್ಜಿ ತಿನ್ನೋಕ್ಕೆಲ್ಲ 12 ಕಿಲೋಮೀಟರ್ ನಡಿಬೇಕು. ಮತ್ತು ಮನೆ ಭಾಳ ಹೆಂಗೈತೆ ಇಲ್ದಾರ ಕಾಟ ಕೊಡ್ತಾರೆ. ಹೊತ್ತಿ ನಾವು
ಕೊಟ್ಟರು ಒಂದು ಸ್ವಲ್ಪ ಕಷ್ಟ. ಟ್ರಾಫಿಕ್ ಗೇಟ್ ಪೊಲೀಸರು ಆಗಲೇ ರೆಡಿ ಆಗ್ಬಿಡೋರು. ನೀವು ಕುತ್ಕೊಬಿಡ್ತೀರಿ ಅಂತ ಊಟ ಹಾಕ್ಕೊಂಡು ಹಾಗೆ ಕುತ್ಕೊಬಿಡ್ತೀರಿ ಅಂತ ಟ್ರಾಫಿಕ್ ಗೇಟ್ ಮಾಡೋದಕ್ಕೆಲ್ಲ ಸಕಲ ಸಿದ್ಧತೆನೂ ಮಾಡೋರು. ಆ್ಯಕ್ಚುಲಿ ಅಲ್ಲೂ ಜಾಗಗಳೆಲ್ಲ ಫುಲ್ ಬ್ಲಾಕ್ ಆಗೋಗೈತೆ, ಕುತ್ಕೊಂಡ್ಬಿಡ್ತಾರೆ ಅಂತ ಆಗ್ತಿದೆ. ಬರ್ತೀನಿ ಮತ್ತೆ ವಾಪಸ್ ಮೊಬೈಲ್ ಚಾರ್ಜ್ ಇಟ್ಟು ಬರ್ತೀನಿ, ಇಲ್ಲೇ ಓಡಾಡ್ತೀನಿ. ಪೊಲೀಸ್ ತಿಂತವ್ರಾದರೆ ಟ್ರಾಫಿಕ್ ಸ್ಟಾರ್ಟ್ ಆಯಿತು ಅಂತ ಅರ್ಥ, ಅಥವಾ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಶೆಡ್ಡುಗ ಊಟ ಕೊಡ್ತಾನೆ ಫುಲ್ಲು ಏನಕ್ಕೆ ವೆಹಿಕಲ್ಸ್ ಗೊತ್ತಿಲ್ಲ, ಅದೇನೋ ಟ್ರಾಫಿಕ್ ನನಗೆ ಗೊತ್ತಿಲ್ಲ. ಅದು ಹೇಳೋಕ್ಕಾಗಲಿ ಕೊಡ್ಬೋದು, ಕೊಡದೇ ಇರ್ಬೋದು. ಆ್ಯಕ್ಚುಲಿ ಅದು ಕೊಡ್ಬೋದು, ಯಾರು ಶೆಡ್ಡುಗ ಕೊಡ್ತಾರೆ ಅಂತ ಆ್ಯಕ್ಚುಲಿ ಕ್ರಿಕೆಟ್ ಮಾಡಿದ್ರು. ಅವಾಗ ಉಗಿದಿದ್ದು ನೋಡಿದ್ರೆ ಕೊಡೋದಿಲ್ಲ ಅಂತ ಅರ್ಥ. ಅಂದರೆ ಬೈತಾನೆ ಹಾಕಿ ಹೆಗ್ ಬರ್ತಾರೆ ಅದಕ್ಕೆ ಮೇಲೆಲ್ಲ ಬರ್ತಾರೆ. ಅದೇ ಆ್ಯಕ್ಚುಲಿ ಬರೋಲ್ಲ, ನೋಟಿಸ್ ಕೊಡ್ತಾರೆ. ಈ ದರಿದ್ರವಾಗಿ ಕಾಣ್ತಾ ಇದ್ದಾರಲ್ಲ, ಕೊಟ್ಟೆ ಎಲ್ಲ ಹಾಕೊಂಡು ಇದು ಇಂಡಿಸಿಪ್ಲಿನಾಗಿ ಓಡಾಡ್ತಾ ಇದ್ದಾರಲ್ಲ, ಬಟ್ ಇವ್ರುಗಳು ಮಾತ್ರ ಮೈ ಮೇಲೆ ಬರೋದು. ಅವರು ಬೆಲ್ ಡ್ರೆಸ್ಡ್ ಇದ್ದಾರಲ್ಲ, ಅವ್ರುಗಳು ದೂರು ಕೊಡುತ್ತಾರೆ. ಅದೇ ಅದು ಪ್ರಕಾಷ್ಟ ಇದೆ ಸಿಗೋದು, ಜೊತೆಗೆ ಸಂತೋಷ. ಅಂದರೆ ಎಂಥ ಜನಗಳು ನಾವು ಹತ್ರ ಬರ್ತಾ ಇರ್ತಾರೆ, ಎಂಥ ಜನಗಳು ನಮ್ಮಿಂದ ದೂರ ಓಡಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾರೆ. ಆ ಶಾಟಗಳು ಆ್ಯಟಿಟ್ಯೂಡ್ನ ನಂಬ್ಕೊಂಡು ನಾನು ಜೀವನ ಮಾಡ್ತೀನಿ ಥರ ಗೊತ್ತಿಲ್ಲ. ಬಟ್ ಎತ್ತ ಉದ್ರೋಗಿರೋ ಶಾಟಕ್ಕೂ ಸಮಾನ ಇಲ್ಲ ಅವರು. ಆ ಬೋಲ್ಡ್ ಅಷ್ಟೇ ಮುಂದೆ ಹೋಗ್ತಿದ್ದೆ, ಅದೆಲ್ಲ ಬೇಕು ಅಂತಾನೆ ಮಾಡೋದು. ಅದು ತಿರುಗಿ ಬೆಳಿಗ್ಗೆ ಸಾಯಂಕಾಲ ಗಂಟೆ ಏನೂ ಕೆಲಸ ಇರೋಲ್ಲ, ಅದೇ ಕೆಲಸ. ಅಲ್ಲಿ ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಎಲ್ಲ ಹೊಲ್ಗಿದ್ದಾರಲ್ಲ ಬೊಕ್ಕ ಸುತ್ತಕೊಂಡು ಇಲ್ಲಿ ಸಿಟಿ ಬಸ್ ಸ್ಟಾಪಲ್ಲಿ ಜನ ಕೂಡೋ ಜಾಗದಲ್ಲಿ ಅಲ್ಲಿ ಕೂತಿರೋದು ಏನಕ್ಕೆ ಅಂದರೆ ಎಲ್ಲರೂ ನನ್ನ ಕಾಲು ಕೆಳಗೆ ಕೂತ್ಕೊಳ್ಳಿ ಅನ್ನೋ ಏಕಮಾತ್ರ ಉದ್ದೇಶ ಅವ್ರಿಗೆ ಅಷ್ಟೇ. ಅವನು ಮಲಗೋಕ್ಕೆ ಜಾಗ ಇಲ್ಲ ಅಥವಾ ಬೇರೆ ಏನೂ ಇಲ್ಲ ಅಂತಲ್ಲ. ಕೊಳಗೆ ಬಟ್ಟೆ ಎಲ್ಲ ಹಾಕೊಂಡಲ್ಲೇ ಸಿಂಪತಿ ಪೆಟಿಕೋಟ್ ಬರಬಲ್ಲ ಆಳುಗಳೇ ಬೇರೆ ಬೇರೆ ಉದ್ದೇಶಗಳಿಂದ ಹೋಮ್ಲೆಸ್ ಡ್ರೆಸ್ ಕೊಡೋದು. ಆ್ಯಕ್ಚುಲಿ ಆಮೇಲೆ ಸೀದಾ ಕ್ಲೀನಾಗಿ ಹೋಮ್ಲೆಸ್ದಾಗ ಗುರುತಿಸಿ ಎತ್ತದಾಳ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಪೊಲೀಸರು ಬಂದರೆ ಯಾಕೆ ಮಲಗಿದ್ಯಾ ಅಂತ ಈಗಲೂ ಹೇಳ್ಬೇಕು. ಪೊಲೀಸರು ಯಾಕೆ ಮಲಗಿದ್ಯಾ ಅಂದರೆ ಕೇಳೋಂಗೇ ಇಲ್ಲ, ಯಾಕೆಂದರೆ ನಾವು ಹೋಮ್ಲೆಸ್ ಸರ್ ಅದಕ್ಕೆ ಮಲಗಿದ್ದೀನಿ ಅಂತ ಬಿಡ್ತಾರೆ. ಸೊ ಅಥವಾ ನಾನು ಕುಡ್ಕ ಅಂತ ಜನ ತಿಳ್ಕೊಳ್ಳಿ ಅಂತ ಮುಂಚೆನೇ ಮಲಿಕೊಬಿಟ್ಟಿರ್ತಾರೆ. ಆ್ಯಕ್ಚುಲಿ ಮಲಗಿರೋ ಉದ್ದೇಶ ಏನಂದರೆ ಎಲ್ಲರೂ ನಮ್ಮ ಕಾಲು ಕೆಳಗೆ ಕೂತ್ಕೊಳ್ಳಿ ಅಂತ. ಎಲ್ಲರೂ ಅನ್ನೋದಕ್ಕಿಂತ ನವೀನ ಆ್ಯಕ್ಚುಲಿ ನನಗೆ ಅಂತೆಲ್ಲ ಬೇರೆಯವ್ರಿಗೂ ವಿದ್ಯೆ ಮಾಡೋದು. ನನಗೆ ಸದ್ಯಕ್ಕೆ ಅವ್ನು ಮಲಗಿರೋದಲ್ಲಿ ನನಗೋಸ್ಕರ. ಯಾಕಂದರೆ ನಾನು ಅಲ್ಲಿ ಕೂತಿದ್ದೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಈಗ ಫಸ್ಟ್ ವೀಡಿಯೋ ಶಾರ್ಟಲ್ಲಿ ಗೊತ್ತಾಗುತ್ತೆ ಅಲ್ಲೇ ಕೂತಿದ್ದು. ಅವಾಗ ಪಕ್ಕದಲ್ಲಿ ಇವನು ಇದ್ದ ವೀಡಿಯೋ ಕವರ್ ಆಗಿರ್ತದೆ ಅಂತ ಅಂದ್ಕೊಳ್ತೀವಿ. ಕೂತಿರೋದು ಮಲಗಿರೋ ಉದ್ದೇಶ ಏನಂದರೆ ನನ್ನ ಕಾಲು ಕೆಳಗೆ ಅವರೆಲ್ಲ ಇರಲಿ ಅಂತ. ಜೊತೆಗೆ ನಾನು ನಿನ್ಕಿಂತ ಮೇಲಿದ್ದೀನಿ, ಐ ಆಮ್ ಅಬೋವ್ ಯು ಅಂತ, ಇದಕ್ಕಿಂತ ಮೇಲೋಗಿ ಕಮಿಟ್ಮೆಂಟ್ ಮಾಡ್ತೀನಿ ಅಂತ. ಅದು ಮಗೆಲ್ಲ ಮುಚ್ಕೊಂಡಿರೋದು ಏನಕ್ಕೆ ಅಂದರೆ ಗೆಸ್ಟ್ ಅಥವಾ ಬಿಸಿಲು ಬರುತ್ತೆ ಅಥವಾ ಮುಖ ಮುಚ್ಕೊಂಡು ನಿದ್ದೆ ಮಾಡೋಣ ಅಂತಲ್ಲ. ನನ್ನ ಮುಖ ಕ್ಯಾಮ್ರಾ ಕವರ್ ಆಗ್ತಾಯಿದೆ, ಜೊತೆಗೆ ಯಾರು ಬಂದಿದ್ದಾರೆ ಗೊತ್ತಾಗ್ತದೆ. ಅದು ಕೂಡ ಆ್ಯಟಿಟ್ಯೂಡ್. ಅಂದರೆ ಗೊತ್ತಾಗದೆ ಹೋದಾಗ ಮಾಡ್ತೀನಿ. ನಾವು ನಿಮಗೆ ಗೊತ್ತಾಗದೆ ನಿಮಗೆ ಗೊತ್ತಾಗದೆ ಅಂದರೆ ಇದಕ್ಕಿಂತ ಮೇಲೆ ಹೋಗಿ ಕಮಿಟ್ಮೆಂಟ್ ಮಾಡ್ತೀನಿ ಅಂತ ಆ್ಯಟಿಟ್ಯೂಡ್ ಕೊಡ್ತೀವಿ. ಹೌಸ್ ಆಫ್ ಬಿಡ್ಸ್ ಇವು ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ, ಅಥವಾ ನನ್ನ ಸುತ್ತ ಓಡಾಡ್ತಾವೆ ನಾನಂತೂ ಗೊತ್ತಿಲ್ಲ. ಯಾರಿಗೂ ತಮಿಳ್ನಾಡು ಗಾಡಿ ಬೇರೆ ಅದು ಇಲ್ಲ ತಮಿಳ್ನಾಡು TS ತೆಲಂಗಾಣ ಅಷ್ಟೇ. ಬಾಡಿ ಪುಕ್ಸಟೆ ಪ್ರಚಾರ ಮತ್ತು ರಾಷ್ಟ್ರೀಕೃತ ಬಾಲಾಜಿ ಬಿಲ್ಡ್ರಿ ಗೊತ್ತಾಗ ಬ್ಯಾಗಲ್ಲಿ ಬರ್ತಾರೆ. JJ 6750 K0 ಎಷ್ಟೋ ಪಿನ್ಕೋಟೆ ರೋಡ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಬೇಕಾಗತ್ತಲ್ಲ ಆ್ಯಕ್ಚುಲಿ ಕ್ಯಾಮ್ರಾ ಆಕಿ ಕಡೆ ತಿರುಗಿಸ್ತಾ ಇದ್ದಿದ್ದು ಅಂದರೆ ಸಾಬತ್ ಪ್ರಸ್ತಾರ ಹೋಗ್ಬಿಟ್ಟು ಫ್ಲ್ಯಾಶ್ ಈ ಬೋಳಿ ಬಗೋದು ಅಷ್ಟೇ. ಅಲ್ಲಿ ಇದ್ರ ಊಟ ಮಾಡೋ ಕಡೆ ಕಾಣಿಸ್ಕೊಳ್ತಿತ್ತು. ಯಾರ ಭರ್ಜರಿ ಬೇಟೆ ಆಡ್ತಾನೆ. ಅವ್ರ ಜೊತೆ ಹೋಗ್ತಿಲ್ಲ, ಅವ್ರ ಜೊತೆ ಬರ್ತಿರೋದು.
ಶುರುವಾಗಿರ್ತಾರೆ ಹೋಗ್ತೀವಿ. ಆ್ಯಕ್ಚುಲಿ ಇದು ಅವ್ರ ಗರೇಜ್ ಇದು ಬರೋಲ್ಲ ಪ್ರಕಾಶ್ರ ಬಾಲಾಗೋಚ್ ಇದೆ. ಅವ್ರಿಗೆ ಸ್ಲಾಟ್ ಕ್ರಿಯೇಟ್ ಮಾಡ್ಕೊಡೋದು ಇವ್ರುಗಳ ಫೀಲ್ಡಿಂಗ್ ಅಂದರೆ ಅವ್ರದ್ದೇ ಆ್ಯಕ್ಚುಲಿ ಫೀಲ್ಡರು, ಇವರು ಬ್ಯಾಕಪ್ ಫೀಲ್ಡರ್ಗಳಿವರು. HY 3557 K09 ಗಾಡಿ. ಅವರು ಆ್ಯಕ್ಚುಲಿ ಫೀಲ್ಡರ್ ಅವರು ಒರಿಜಿನಲ್ ಫೀಲ್ಡರು, ಇವರು ಬ್ಯಾಕಪ್ ಬರಾದ. ನಾನು ಓಡಾಡೋ ದಾರಿಯಲ್ಲಿ ನೋಟಿಸ್ ಮಾಡಿರೋ ಪ್ರಕಾರ ಈ ಬ್ಯಾಟ್ರಿ ವೆಹಿಕಲ್ಗಳು ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ಜಾಸ್ತಿ ಆಗ್ತಾಯಿದೆ. ಈ ವಿಷಯ ಈ ಪೆಟ್ರೋಲ್ ಬ್ಯಾಂಕ್ಗಳ ಜನಗಳ ಅರ್ಥ ಆಗ್ತಾಯಿಲ್ಲ. ಯಾಕೆಂದ್ರೆ ನನಗೂ ಗೊತ್ತಾಗ್ತಿಲ್ಲ. ನಾನು ನೋಡಿದ ಪ್ರಕಾರ ವೆಹಿಕಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಜನಗಳು ಓದಾಡ್ತಿರ್ತಾರೆ, ಕ್ಯೂ ನಿಂತಿರ್ತಾರೆ. ಬಟ್ ಅವ್ರ ಕಡೆ ಬೀಳ್ತಾರೆ ಯಾಕೆ ಅಂತ ಗೊತ್ತಿಲ್ಲ. ಎಕ್ಸ್ಟ್ರಾ ಮಾಡಿಲ್ಲ ಅದು ಇದು ಅಷ್ಟಕ್ಕೆ ಇಟ್ಕೊಂಡಿದ್ದಾರೆ. ಡೇ ಬೈ ಡೇ ಸೇಲ್ಸ್ ಎಲ್ಲ ಜಾಸ್ತಿ ಅದೇ ಆಗ್ತಾ ಇರೋದು. ಅಷ್ಟು ಎಲ್ಲ ಕೆಡಿಸ್ಕೊಳ್ತಿಲ್ಲ. ಆ್ಯಕ್ಚುಲಿ ಅವ್ರು ಸೇಲ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಾಗಿದ್ರೆ ನಮ್ಮ ದೇಶನೇ ಉದ್ಧಾರ ಆಗೋಗಿರ್ತಿತ್ತು. ಅವರು ಇದೇನೋ ಹೇಳ್ತಾ ಬಿದ್ದಲ್ಲಿ ಇದೇನೋ ಬುದ್ಧಿ ಬತ್ತು ಅಂತ, ಕೆಟ್ಟ ಮೇಲೆ ಬುದ್ಧಿ ಬತ್ತು, ಆಮೇಲೆ ಒಳ್ಳೆ ಗಾಡಿ ಇದ್ದಿಲ್ಲ. ಹಂಗೆ ಜನಗಳೆಲ್ಲ ಒಂದು 100-200 ಜನ ಬಂದು ಕ್ಯೂ ನಿಂತ್ಕೋಬೇಕು. ಅವಾಗ ಹೌದಾ ಇದು ಬರಬೇಕಿದೆ ಅಂತ ಆವಾಗ ಎಲ್ಲ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಫಾರ್ಮುಲಾ ಅದು. ಅವರು ಹಿಂದೆ ಪ್ರಿವಿಯಸ್ ಇಲ್ಲಿ ಸಿಗೋದಿಲ್ಲ ಅದೆಲ್ಲ ಅವ್ರುಗಳು ಅಷ್ಟೇ. ಇವ್ರುಗಳು ಟಿಬೇಟ್ ಇವ್ರುಗಳು ಅವರು ಕಿಶೋರ್ ಅವರು ಇದೇನಂದರೆ 50% ಕವರ್ ಬ್ಲಾಕ್ ಮಾಡ್ಕೊಳ್ತೀವಿ ಅಂತ. ಹೇಳೋದು ಉತ್ಸವ ಚಡ್ಡಿಗಳಂತ 50% ಬ್ಲಾಕ್ ಮಾಡ್ಕೊಳ್ತೀವಿ ಅಂತ. 50% ಫುಟ್ಬಾತ್ ಅಲ್ವಾ, ಫುಟ್ಬಾತಲ್ಲಿ 50% ಕರೆಕ್ಟಾಗಿ 4 ಜನ ಸೇರಿ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಇವನು ಕಳ್ಕೊಳ್ಳೋರ ಬಸ್ ಬಾಲಾಗೋಚಿ. ಸೊ ಅದೇ ಆ್ಯಟಿಟ್ಯೂಡ್ ಅಂದರೆ 50% ಈಗಲೂ ನನಗೇನು ಸಿಕ್ಕಿಲ್ಲ. ಬೆಳಿಗ್ಗೆ ಆ್ಯಕ್ಚುಲಿ 50% ಊಟ ಕೊಡ್ಸೋಕ್ಕೋಸ್ಕರ ಎಷ್ಟೆಲ್ಲ ಆಟ ಆಡಿದ್ರು, ಅದು 50% ಸಿಕ್ಕಲಿಲ್ಲ. ಒಂದು 3-4 ತಿಂತರ ಸಿಕ್ಕಿದೆ ಆ್ಯಕ್ಚುಲಿ ಅಷ್ಟೇ. ಸೊ ಅಲ್ಲಿ ಇಲ್ಲಿ ಎಲ್ಲ ಕಡೆ ಆಯ್ಕೊಡ್ತಿದ್ರೆ 50% ಆಗ್ಬೋದು. ಎಲ್ಲೂ ಹಾಕೊಂಡು ತಿನ್ನೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಅದು ಬೆಳಗ್ಗೆ ದರ್ಶನ ಕೊಟ್ಟಿದ್ದು ಯಾರು ಅಂದರೆ ಕುಮಾರ್ ತಮ್ಮ. ಆ ಕುಮಾರ್ ತಮ್ಮ ಅದು ಎಷ್ಟು ಜನ ಕುಟ್ಟಿದ್ದ ಗೊತ್ತಿಲ್ಲ. ಅವ್ರ ಕಣ್ಣು ಬಿದ್ದಾಗಲೆಲ್ಲ ಊಟದ ಸಮಸ್ಯೆ ಜಾಸ್ತಿ ಇದೆ. ಬಾಳೆ ಎಲೆ ET 7403 ಏನೋ ಗೊತ್ತಿಲ್ಲ. ಬಟ್ಟೆ ಊಟ ಸಿಗುತ್ತೆ ಏನೋ ಐಡಿಯಾ ಇಲ್ಲ. ಹೋಗುತ್ತೆ ಏನಾರ ಹಾಗೆ ಗೊತ್ತಿಲ್ಲ. ಅದೇನು ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ. ಮೊಬೈಲ್ ಚಾರ್ಜ್ ಮೊಬೈಲ್ ಚಾರ್ಜ್ ಹಾಕಿದ್ದು ಹೊರಗಡೆ ಸಿಗುತ್ತೆ. ಮೊಬೈಲ್ ಚಾರ್ಜ್ ಇಟ್ಬಿಟ್ಟು ಅದೇನಾಗುತ್ತೆ ಮಾಡೋದು. ಮತ್ತು ಷಡ್ಬುಗ ಬಾಡಿಯಲ್ಲಿ ಟೀ ಕುಡಿಲಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದು. ಅಂದರೆ ಷಡ್ಬುಗ ಬಾಡಿಯಲ್ಲಿ ಟೀ ಕುಡಿದ್ರೆ ಹೊರಡೋರಲ್ಲಿ ಟೀ ಕುಡಿದ ನಂತರ ಊಟ ಗೀಟ ಕೊಡೋ ವ್ಯವಸ್ಥೆಗೆ ಮಾಡಿರಬೇಕು. ಬೇಯಿಸ್ಕೊಳ್ಳಲ್ಲ. ಸರ್ಕಮ್ಸ್ಟೆನ್ಸಸ್ ಹೇಗಿರುತ್ತೆ, ವಾತಾವರಣ ಹೇಗಿರುತ್ತೆ, ಅದ್ರ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು. ಇದು ಆ್ಯಕ್ಚುಲಿ ಕುಮಾರ್ ಬಾಲಾಗೋಚಿ H7179 K55 ಗಾಡಿ. ಈಗ ಪರಮೇಶ್ವರ ಸಾಧನ್ ಕುಮಾರ ಐಶ್ವರ್ಯ ಅರ್ಜಿಂದ 50% ತೊಗೊಳ್ತೀವಿ ನಾವು ಅಂತ. ನಿಖಿಲ್ ಕುಮಾರಸ್ವಾಮಿ ಇದನ್ನಲ್ಲ, ಅವನಿಗೆ ಕುಮಾರಸ್ವಾಮಿಗೆ ಬಹುಶಃ ಆಯಾಸ ಆಗೋಗೈತೆ. ಪ್ರಕಾರ ಕುಮಾರಸ್ವಾಮಿಗೆ ಆಯಾಸ ಕಂಪ್ಲೀಟ್ ಆಗೋಗ್ತಿಲ್ಲ. ಕುಮಾರ್ ಕೊಟ್ಟಿಲ್ಲ ಚಪ್ಪಲ್ಲ ಆಗೋಲ್ಲ. ಕುಮಾರಸ್ವಾಮಿಗೆ ಆಯಾಸ ಆಗೋಗಿದೆ ಬಹುಶಃ. ಯಾಕಂದರೆ ಕುಮಾರಸ್ವಾಮಿ ಹೆಸರಾದಾಗ ಸುಮಾರು ದಿವಸ ತೊಂದರೆ ಕೊಡ್ತಾಯಿದ್ದಾರೆ. ಇದಕ್ಕೆ ಈಗಲೇ ಎತ್ತಿರ್ತಾ ಆಡ್ತೀವಿ. ಇದರಲ್ಲಿ ಹೆತ್ತ ಬಿಟ್ಟು ಆಟ ಆಡ್ತಾರೆ. ಯಾಕೆ ಬಂದಿದ್ದ ಈ ಕಡೆ ಅವ್ರ ಅವತ್ತು ತುಂಡ ಅಂತ ಹೊಳಾಡ್ದಾರ್ವೆ ಸುಗಳಾಗೋಗ್ತದೆ. 18 EC36 ಗಾಡಿ ನಂಬರು 36 ಬೇಕಾದ ಬ್ಲಾಕ್ ಮಾಡ್ಕೊಂಡಿದ್ದಾಳೆ. 50% ಓದಿದೆ ಆ್ಯಕ್ಚುಲಿ. ಅಲ್ಲಿ ಈಗ 2 ನಂಬರ್ ಲಾಸ್ಟ್ 2 ನಂಬರ್ ಕಾಣಲಿಲ್ಲ. ಅದೇ 50% ಇರುತ್ತೆ. ಗಾಡಿ ನಂಬರ್ ಕಾಣಲಿಲ್ಲ. ಆ್ಯಕ್ಚುಲಿ ವಿಡಿಯೋ ರೆಕಾರ್ಡ್ ಆಗಿರೋ ಸಾಧ್ಯತೆ ಇದೆ, ಅದು ನೋಡಬೇಕು. ಇದೆಲ್ಲ ಆರ್ಗನೈಸ್ ಇದೆ. ಲಡ್ಡಕ್ಕೆ ಹೋಗ್ತಾರಲ್ಲ JB 6129 ಆ ಗಾಡಿ. ಅದು ಅಷ್ಟೆಲ್ಲ ಆರ್ಗನೈಸ್ ಇದೆ. ಅಡ್ಡಾಡಿಗೆ ಬರೋದು ಇವ್ರು ಅವನು ರೆಡಿ ಆಯ್ತಾನೆ.
ಅಲ್ಲಿ ಒಳಗಡೆ ಹೋದ್ರೆ ಸಿಗ್ತಾಯಿದ್ದ ಡಿಕೋನು. ಒಳಗಡೆಗೆ ಹೋಗಲಿಲ್ಲ, ಫುಟ್ಪಾತ್ಗೆ ಹೋಗಿಲ್ಲ, ರೋಡ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಫುಟ್ಪಾತಲ್ಲಿ ಹೋಗಿದ್ರೆ ಅವ್ರು ಸಿಗ್ತಾಯಿದ್ದ. ಅಲ್ಲೊಬ್ಬ ಕಸ ಗುಡಿಸ್ತಾರೆ ಫುಟ್ಪಾತಲ್ಲಿ ಅಂಗಡಿ. ಹೋಗಿದ್ರೆ ಅವ್ರು ಸಿಗ್ತಾರೆ, ಎಲ್ಲ ಹೊರಗಿರೋ ಕೊಡಲ್ಲ ಅಂತ ಅಂತೀವಿ. ಮೇಲೆ ಮಾಲಾಗೋಚಿ ಇವರು ವರುಣ್ ಅವರ ವೈಫ್ ಇರೋದು. ಸೊ ಹೀಗಾಗಿ ಎರಡು ವೈಫ್ ಇದ್ದರು. ಇನ್ನೊಂದು ಅವ್ರ ಮಗ ಊಟ ಹೋಗಿದ್ದಲ್ಲ ಸರಿ, ಕಾಫಿ ಆಲ್ರೆಡಿ ರೋಡ್ ಸೈಡಲ್ಲೆಲ್ಲ ಸೇಲ್ ಪಡ್ಕೊಂಡು ಅಂಗಡಿ ಹೊರಗಡೆ ಹೋಗ್ತಾಯಿಲ್ಲ. ಇಟ್ವೀಸ್ ಎರಡೂ ಇಲ್ಲ ಅಂತ ಅಂದರೆ ರೋಡ್ ಸೈಡಲ್ಲೂ ಸಿಗೋದಿಲ್ಲ, ಅಂಗಡಿಯಲ್ಲೂ ಸಿಗೋದಿಲ್ಲ. ಅದನ್ನೇ ಹೇಳಿದ್ದು. ಷಡ್ಬುಗ ಅಂಗಡಿ ಇದ್ರ ಹತ್ರ, ಷಡ್ಬುಗ ಅಂಗಡಿ ಹತ್ರ ತುಪ್ಪಕ್ಕಂತ ಊರಲ್ಲಿ ಒಬ್ಬಮ್ಮ ಲೇಡಿ ಅಂತ ಹೇಳಿಲ್ವ, ಅದು ಇದೇ ಕತೆ. ಕೊಡಲ್ಲ ಅಂತ ಅರ್ಥ. ಹೋಗಿತಾರೆ, ಕೊಡಲ್ಲ ಅಂದರೆ ಬಿಟ್ಬಿಟ್ಟಿದ್ದೀವಿ ಅಂತ ಡಿವಿಷನ್ ತೊಗೊಳ್ತೀವಿ. ಲಕ್ಷ್ಮಮ್ಮ ಟೀಮ್ ಅವರು ಅಷ್ಟೇ. ಆ್ಯಕ್ಚುಲಿ ಯಾರ್ದು ಗೊತ್ತಿಲ್ಲ, K09 HL4867 ಗಾಡಿ ಸುಮಾರು ದಿವಸದಲ್ಲಿ ಇದ್ಕೊಳ್ಳೋ ಸ್ಟಾರ್ಟ್ ಆಗಿದೆ. ಸುರೇಶರ ಮಗ, ಹಿರಿಯ ಮಗ, ಅವರಿಗೆ ಪುತ್ರ ಅಂತ ಹೆಸರು ಮಾಡ್ಕೊಳಕ್ಕೆ ಹೋಗಲ್ಲ, ಕೆಲಸ ಮಾಡ್ತಿರೋದು ಅದು ಕ್ರೆಡಿಟ್ ತೊಗೊಳಕ್ಕೆ ಅವ್ನು ಹೊರಟಿದ್ದಾನಲ್ಲ. ಸೊ ಅವ್ನ ಬಲೆ ಮುಚ್ಚಿ ಇದು ಬೇಷ್ ಆಗಿದೆ. ಇದೆ ಬೈಕ್ ಏನೋ ಗೊತ್ತಿಲ್ಲ, ಫೋಟೋ ಹೊಡ್ಕೊಂಡಿರೋದು. ಯಾಕೆ ಅಂದರೆ ಇಲ್ಲೊಬ್ಬ ಇದನ್ನೆಲ್ಲ ಮೇಲೆ ಅವ್ನ ಗಾಡೀಲಿದೆ, ಯಮಹ ಗಾಡಿ. ಹೌದು, ನಂಜನಗೂಡು ಅವನು. C255 ಓಲಾ ಗಾಡಿ. ಆ್ಯಕ್ಚುಲಿ ನಾನು ಈ ಪಾಯಿಂಟಲ್ಲಿ ಇಟ್ಟಿದ್ದೀನಿ. ವೈಟ್ಲಿಂದ ಹಿಂದ್ಗಡೆ ನೋಡಿ, ನಾವು ನಮಗೆ ತುಲ್ಲಾಕಿ ಆ ಕಡೆಯಿಂದ ಬಂದವನು ಕಾಲು ಹತ್ತತ್ರವರೆಗೂ ಬಂದೋಯ್ತಾನೆ. MS 2046 D1612 5W 3-6 ಗಾಡಿ. ಇಷ್ಟು ಎಲ್ಲ ಅವ್ರು ಬರೋ ಹೆಚ್ಚೋದು, ಇನ್ಕ್ಲೂಡಿಂಗ್ ಆ್ಯಂಡ್ ಇದು ಆ್ಯಕ್ಚುಲಿ ಫುಟ್ಪಾತ್ ಬ್ಲಾಕ್ ಅಂದರೆ ಊಟಗೆಲ್ಲ ಬ್ಲಾಕ್ ಮಾಡ್ಕೊಳ್ತೀವಿ ಅಂತ. ಸವತೆಕಾಯಿ, ಸವತಿಯನ್ನು ಕಾಯಿ ಅಂತ ಅಂದರೆ ಇವನು ಅಷ್ಟೇ ಮುಖ ಮಿಸ್ ಆಗ್ಬಿಡ್ತಾವೆ ನಮ್ಮನ್ನಕ್ಕೆ. ಸವತಿಯನ್ನು ಕಾಯಿ ಅಂದರೆ ಸ್ಟೆಪ್ನಿ, ಸವತಿ ಅಂದರೆ ಸ್ಟೆಪ್ನಿ ಅಥವಾ ಎರಡನೇ ಹೆಂಡತಿ, ಅವಳದ್ದು ಕಾಯಿ ಅಂತ. ನನಗೆ ಯಾವ ಸೌತಿ, ಹುಡುಗರಿಗೆ ಯಾರಿಗೂ ಸವತಿ ಬರೋಲ್ಲ, ಹುಡುಗಿರಿಗೆ ಸವತಿ ಇರ್ತಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಇಬ್ಬರು ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಮದುವೆಗಳಾಗಿದ್ದರೆ, ಒಬ್ಬ ವ್ಯಕ್ತಿಗೆ ಒಂದಕ್ಕಿಂತ ಹೆಚ್ಚು ಹೆಂಡತಿಯರಿದ್ದರೆ, ಸೊ ಮೊದಲನೇ ಹೆಂಡತಿಯನ್ನು ಹೊರತುಕೊಂಡು, ಮೊದಲನೇ ಹೆಂಡತಿ ಅಂತಲ್ಲ, ಒಬ್ಬಳು ಹೆಂಡತಿಗೆ ಇನ್ನೊಂದು ಹೆಂಡತಿ ಮಧ್ಯೆ ರಿಲೇಷನ್ಶಿಪ್ ಇರ್ತಲ್ಲ, ಅದು ಸವತಿ ಅಂತ ಕರೀತಾರೆ ಆ್ಯಕ್ಚುಲಿ. ಅದಕ್ಕೆ ಸವತೆಕಾಯಿ ತೋರಿಸಲ್ಲ, ಸವತಿಯನ್ನು ಕಾಯಿ ಅಂತ. ಕಾಯಿ ಅಂದರೆ ನೋಡ್ಕೋ ಅಂತ. ಸೊ ಅದಕ್ಕೆ ಎಷ್ಟೋ ಸುಮಾರು ಜನ ಇದ್ದಾರೆ ಹೆಂಡತಿಗಳು, ಅವ್ರನ್ನೆಲ್ಲ ನೋಡ್ಕೊ ಚೆನ್ನಾಗಿದೆ ಅಂತ. ನೋಡ್ಕೊಳ್ಳಿಲ್ಲ ಅಂದರೆ ಬ್ಲಾಕ್ ಮಾಡ್ಕೊಳ್ತೀವಿ ಜಾಗ ಅಂತ. ಜೊತೆಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ರಾಜೇಶ್ ಸ್ಟೇಟ್ ಅಂತಿಲ್ಲ. ಆ್ಯಕ್ಚುಲಿ ಅಲ್ಲಿಂದ ನಾನೀಗಾಗಲೇ January 2022 ನಾನು ಯಾರ್ದೆಲ್ಲ ಇದು ಮಾಡಿದ್ದೀನಿ, ಅವ್ರು ಯಾರೂ ಬೇಡ ಅಂತ ಅಪ್ಲೋಡ್ ಮಾಡಿದ್ದೆ. ಈಗ ಅದಕ್ಕೋಸ್ಕರ ರಾಜೇಶ್ ಸ್ಟೇಡಿಯಮ್ಗೆ ಜಾಸ್ತಿ ಆಗಿದೆ. ಡಸ್ಟರ್ ಗಾಡಿ ಹೋಗ್ತಿದೆ, ಮತ್ತು ಡಿಯೋ, ಮತ್ತು ಜುಪಿಟರ್ IQ, ಅದು ಎಕ್ಸಸ್. ಇದು ಪಂಚ್ ಗಾಡಿ ಆ ಕಡೆ ಹೋಯ್ತಲ್ಲ, ಅದೇ ಗಾಡಿ ಇದು. MS 2046 ಮತ್ತೆ ಹೇಳ್ತಾ ಇದ್ದೀನಿ. ಆ ಕಡೆ ಹೋಗಿ ಒಂದು ರೌಂಡ್ ಹಾಕೊಂಡು ಮತ್ತೆ ಇಲ್ಲಿ ಬಂದಿರೋದು ಗೋಳಿ ಮಕ್ಕಳವರು. ಅದೇ ಸ್ಟೋರಿ ಅಂದರೆ ಹೇಳೋದು. ಎಲ್ಲೋ ಇರ್ತಿದ್ದ ವಿಷಯ. ರಾಜೇಶ್ ಸ್ಟೇಡಿಯಂ ಇಂಪ್ಲಿಮೆಂಟೇಷನ್ ಅಂದರೆ ಅಕ್ಷಯ ಪಾತ್ರೆ ಹತ್ರ ಹೋಗಿದ್ದಲ್ಲ, ಅಕ್ಷಯ ಪಾತ್ರೆ ಹತ್ರ ಊಟ ಕೊಟ್ಟ ಅಮ್ಮ ಎರಡನೇ ಸರಿ ಬರಬೇಡಿ, ಎರಡನೇ ಸರಿ ಹಾಕಿಸ್ಕೊಂಡೆ, ಮತ್ತೆ ಬರಬೇಡಿ ಕಣಪ್ಪ ಅಂದೆ. ಕಣಪ್ಪ ಇಲ್ಲ ಕಣಯ್ಯ ಏನೋ ಅಂದರೆ ಊಟ ಮತ್ತೆ ಬರಬೇಡಿ ಅಂತೇನೋ ಹೇಳು. ಅಂದರೆ ಎರಡು ಸರಿ ಉಪ್ಪಿಟ್ಟಿತ್ತು, ಎರಡು ಸರಿ ಉಪ್ಪಿಟ್ಟು ಹಾಕ್ಸ್ಕೊಂಡೆ. ಸೊ ಮೂರನೇ ಸರಿ ಬರಬೇಡಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಹೊಟ್ಟೆ ಬಿದ್ದಿತ್ತು ಅವ್ರು, ಬಾಬಾ ಅದರಿಂದ ಹೋಗ್ತಿರಲಿಲ್ಲ. ಅದು ಅವ್ರು ಬರಬೇಡಿ ಅಂತ ಆರ್ಡ್ರ್ ಮಾಡ್ತಾರೆ. ಆಮೇಲೆ ಅಗೇನ್ ರಾಜಶೇಖರ್ನ ಅಂಗಡಿಗೆ ಮೊಬೈಲ್ ಚಾರ್ಜಿಗೆ ಕೊಟ್ಟಿದ್ದೆಲ್ಲ ಇಸ್ಕೊಳಕ್ಕೆ ಹೋಗಿದ್ದೆಲ್ಲ, ಸುರೇಶ್ ಮಲಗೋಚಿ ಸ್ಟೈಲ್ ನೋಡಿದೆ. ಸೊ ರಾಜಶೇಖರ್ನ ಅಂಗಡಿಲಿ ಕೆಲಸ ಮಾಡ್ತಾಳಲ್ಲ, ಅವ ಸ್ವಲ್ಪ ಲೈಟ್ ಹಾಕಿ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ಸ್ವಿಚ್ ಬೋರ್ಡೆಲ್ಲ ಐತೆ, ನನಗೆ ಗೊತ್ತಿಲ್ಲ, ಅವಳು ಹೇಳಿದ್ದು ನನಗೇನೆ. ಅದ್ರಲ್ಲಿ ಅಲ್ಪಾಳದ ಕೇಳಿಸ್ತೋದ್ರಲ್ಲಿ ನನ್ನ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ. ಆದ್ಮೇಲೆ ನನ್ನ ಪಕ್ಕನೇ ಸ್ವಿಚ್ ಇತ್ತು. ಸೊ ಆ ಹುಡುಗಿ ಬಂದು ಸ್ವಿಚ್ ಹಾಕಿದ್ರು. ಆಮೇಲೆ ಗೊತ್ತಾಗಿದ್ದು ನನಗೆ ಹೇಳಿದ್ದು ಅಂತ. ಸೊ ಹೊರಗಡೆ ಬಂದೆ. ಆ ಸ್ವಿಚ್ ಹಾಕ್ಬೇಕಾದ್ರೆ ಆ ಹುಡುಗಿ ಒಂದು ಸ್ವಿಚ್ನ ಆಫ್ ಮಾಡಿಬಿಟ್ಟಿದ್ಲು. ಅದು ಕೆಳಗಡೆಗೆ, ಅಂದರೆ ಅದೇ ಬೋರ್ಡಲ್ಲಿ 2-3 ಸ್ವಿಚ್ಗಳಿತ್ತು, ಅದರಲ್ಲಿ ಒಂದು ಸ್ವಿಚ್ ಆಫ್ ಮಾಡಿದ್ಲು ಅವರು. ಸೊ ರಾಜಶೇಖರ್ ಕೆಳಗಡೆ ಯಾರ ಜೊತೆ ಮಾತಾಡ್ತಾನೆ ಇದ್ದ, ಅದು ಕೂಡ ಡ್ರಾಮಾನ.
ಅವರು ಇದ್ಯಾಕಪ್ಪ ಕೆಳಗಡೆ ಆಫ್ ಮಾಡಿದ್ಯಾ ಅಂತ ಪ್ರಶ್ನೆ ಮಾಡ್ದ. ಆ್ಯಕ್ಚುಲಿ ಅಲ್ಲೂ ಕೇಳಲಿಲ್ಲ ಅವ್ರಿಗೆ, ಒಟ್ಟ ಪ್ರಶ್ನೆ ಮಾಡ್ದ. ಆಯ್ ಬಂದು ಆರ್ಡ್ರ್ ಮಾಡಿದ್ದು, ಇವನು ಪ್ರಶ್ನೆ ಮಾಡ್ದ. ಇದು ಆ್ಯಕ್ಚುಲಿ ರಾಜೇಶ್ ಇಂಪ್ಲಿಮೆಂಟೇಷನ್ ಏನೇನೋ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಬಟ್ ಏನೋ ಮಾಡೋಕ್ಕೆ ಕೆಲಸದಕ್ಕೂ ಬರೋಕ್ಕೆ ತಿಕ್ಕ ತರ್ತಿದ್ದ ಅಂತ ಗಾದಿಗೆಲ್ಲ ಹಂಗೆ ಸುಮ್ಮನೆ ಡಿಸ್ಟರ್ಬ್ ಮಾಡೋಕ್ಕೋಸ್ಕರ ಟಿ ವಿ ಶೋ ಮಾಡೋಕ್ಕೋಸ್ಕರ ಇದೆಲ್ಲ ಅವ್ರು ಕ್ರಿಯೇಟ್ ಮಾಡ್ತಾರೆ ಇರ್ತಾರೆ. ಸೊ ಬೆಳಿಗ್ಗೆ ಇದೆಲ್ಲ ಏನು ತಿಂದಿರಲಿಲ್ಲ. ಇವಾಗ ಕೂತಿದ್ದೆ. ಸೊ ಮಲ್ಬಾರ್ ಊಟ ಕೂಡ ತಿಂದೆ. ಸೊ ಮಲ್ಬಾರ್ ಊಟ ತಿಂದರೆ ಏನು ಅನ್ನಿಸ್ತಿಲ್ಲ. ಈಗ ಉಪ್ಪಿಟ್ಟು ತಿಂದ ನಂತರ ಹೊಟ್ಟೆ ಒಂಚೂರು ಭಾರ ಅನ್ನಿಸ್ತಾ ಇದೆ. ಸ್ವಲ್ಪ ನೀರು ಕುಡಿದಿಲ್ಲ ಇನ್ನೂ ನಾನು. ಆ್ಯಕ್ಚುಲಿ ನೀರು ಕುಡಿದ ತಕ್ಷಣ ರಿಯಾಕ್ಷನ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ನೋಡೋಣ. ಹೊಟ್ಟೆ ಗುಳು ಅಂದರೆ ಹೊಟ್ಟೆಗೆ ಆಲ್ರೆಡಿ ಹೆವಿ ಅನ್ನಿಸ್ತಾ ಇದೆ. ಸೊ ನೀರು ಕುಡಿದ ಮೇಲೆ ಹೊಟ್ಟೆ ಗುಳು ಅಂದರೆ ಬೇರೆ ಆಗುತ್ತೆ ಅಂತ. ನಿರಾಶ್ರಿತ ಪರಿಹಾರ ಕೇಂದ್ರದವರು ನನಗೆ ಗೊತ್ತಿರೋ ಮಟ್ಟಿಗೆ ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ಸೇರ್ಕೊಂಡು ಉದ್ಧಾರ ಆದ ಏಕೈಕ ವ್ಯಕ್ತಿ ಅವನು ನನಗೆ ಗೊತ್ತಿರೋ ಮಟ್ಟಿಗೆ. R7199 ಶೈನ್ ಈ ಗಾಡಿದು ಅಷ್ಟೇ. ಅಲ್ಲಿ ಮುಂದೆ ಹೋದರೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಹೋಗಿ ಲೆಫ್ಟ್ ಹ್ಯಾಂಡ್ ಸೈಡಿಂದ ಬಂದಿದ್ದು. ಸ್ಪೆಷಲಿ R7199 ಈ ಗಾಡಿದೆಲ್ಲ ಶೈನ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಕಾಲುವೆಲ್ಲ ಹೊರಟಾಯಿತು. ಆಲ್ಮೋಸ್ಟ್ ಕಾಲುವೆ ಸುಮ್ಮನೆ ಸೀದಾ ಬರ್ತಾ ಇದೆ. ಅವ್ರು ಪಾಲ್ಗಳು ನಾನು ಕಡೆಯಲ್ಲೇ ನಡ್ಕೊ ಬರ್ತಾರೆ ಇದೆ, ನೋಡ್ತಾನೆ ಹಂಗೂ ಬರ್ತಾರೆ. ಅದು ಆ್ಯಕ್ಚುಲಿ ಒಳ್ಳೆ ವಿಜುವಲ್ ಕವರ್ ಮಾಡಬೇಕಾಗಿತ್ತು. ಮತ್ತು ಈಗ ಆ್ಯಕ್ಚುಲಿ ಪ್ರೀವಿಯಸ್ ಶಾಟ್ ಕವರ್ ಮಾಡಿ ಇನ್ನೂ ಒಂದು ನಿಮಿಷ ಕೂಡ ಆಗಿಲ್ಲ. ಆಲ್ರೆಡಿ ಹುಡುಗರು ಹೋಗ್ತಾಯಿದೆ, ಬಿಟ್ಟು ಹೋಗಬೇಕಾಗಿದೆ. ಇದರಲ್ಲಿ ಅಲ್ಲಿ ರಾಜೇಶ್ ಅದೇ ಊಟ ಅದು ಈ ಥರ ರಾಜೇಶ್ ಪ್ರೀವಿಯಸ್ ಶಾಟಲ್ಲಿ ರಾಜೇಶ್ ಕಥೆನೇ ಹೇಳ್ತಾ ಇದ್ದೆ. ರಾಜೇಶ್ ಅವ್ರು ಮಾಸ್ಕ್ ಹಾಕ್ತಿರಲ್ಲ, ಅಲ್ಲೆಲ್ಲ ಕಡೆ ಸೇಮ್ ಅದೇ ಕವರು ಅದೇ ಊಟ, ಎಲ್ಲರೂ ಹಿಡ್ಕೊ ಓಡಾಡ್ತಾಯಿದ್ರು. ಇವತ್ತು ರಾಜೇಶ್ ಊಟ ಕಡಿಮೆ ಆದರೂ ಒಂದು 15-20 ಜನ ಕೈಯಲ್ಲಿ ನೋಡಿದ್ದೀವಿ. ಸೇಮ್ ಇಲ್ಲೂ ಅದಕ್ಕೆ ಬಂದಿದ್ದಾರೆ. ಇದಾಗ್ತಿದೆ ಅಂತ ಹೇಳೋದು. ಹೊಟ್ಟೆ ಗುಳುಗುಳು ಹೋಗ್ತಾ ಇದೆ, ಜೊತೆಗೆ ಭಾರ ಅನ್ನಿಸ್ತಾ ಇದೆ, ಜೊತೆಗೆ ನೆಗಟಿವ್ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹೆವಿ ಅಂದರೆ ಹೆವಿ ಇದಾಗೋ ಸಾಧ್ಯತೆ ಇದೆ, ಇದು ಬೇರೆ ಆಗೋ ಸಾಧ್ಯತೆ ಇದೆ. ಪುಸ್ತಕ ಪ್ರಚಾರ ಇದೆ. J6726 JN 6726 ಗಾಡಿಯಲ್ಲಿ ಹೆವಿ ಸ್ಪೀಡ್ ಸಖತ್ ಒಂದೆಲ್ಲ ಬೇರೆ ಆಗುತ್ತೆ. 100% ಆಗುತ್ತೆ. ಮತ್ತು ಊದ್ಕೊತಾ ಇದೆ, ಹೆವಿ ಅನ್ನಿಸ್ತಾ ಇದೆ, ಜೊತೆಗೆ ನಂಬರ್ 2 ಹೋಗೋಕ್ಕೆ ಅನ್ನಿಸ್ತಾ ಇದೆ. ಸೊ ಆಬ್ವಿಯಸ್ಲಿ ಬೇರೆ ಆಗುತ್ತೆ. ಇದು ಆರ್ಗನೈಸ್ಡು. ಅದಕ್ಕೋಸ್ಕರ ಯಾರೋ ಬೆಟ್ ಮಾಡ್ತಾ ಇರೋಂಗಿದ್ದಾರೆ. ಅದಕ್ಕೋಸ್ಕರ ಬರುತ್ತೆ. ಅದು ಗೆಸ್ ಮಾಡಿದೆ ಸುಡೋವಾಗ ಅದೇ ಕೆಲಸ ಮಾಡಿದಾಗರು. ಇವಾಗ ಇದು ಕೂತವನೇ ಅದು ಕವರ್ ಮಾಡ್ತಾರೆ. ಆ್ಯಕ್ಚುಲಿ ಹೊರಗಡೆ ಹೋದಾಗ ಪಾಸಿಬಲ್. ಸ್ಟೋರಿ ಏನು ಅಂದರೆ ಇವ ಇದು ಮಾಡೋದು ಏನು ಪಾರ್ಕ್ ಒಳಗಡೆ ಬಂದ್ಬಿಟ್ಟು ಮಾಮೂಲಿ ಬಸವರಾಜು ಅಲ್ಲ, ನಾನು ಬಸಪ್ಪ ಹೆಣ್ಣೆಕ್ಲು ನೋಡ್ತಾ ನಿಂತಿರ್ತಾನಲ್ಲ. ಆ್ಯಕ್ಚುಲಿ ಅಲ್ಲೇ ನಿಂತವನೇ ಕಾಣ್ತಾನೆ ಬಹುಶಃ. ಎಕ್ಸಾಕ್ಟ್ಲಿ ಅದೇ ಥರ ಅವಳು ಅಲ್ಲಿ ಹೆಣ್ಣೆಕ್ಲು ನೋಡ್ತಾ ಕೂತ್ಕೊಳ್ಳೋ ಕೆಲಸ ಒಂದು. ಓಕೆನಾ. ಈಗ ಸಡನ್ನಾಗಿ ನಾನು ದೇವಸ್ಥಾನದಲ್ಲಿ ನೀರು ಕುಡ್ಕೊಂಡು ಮಲ್ಗೋದಕ್ಕೆ ಅಂತ ಈ ಕಡೆ ಬಂದೆ ಬೆಡ್ಶೀಟ್ ಎತ್ಕೊಳ್ಳೋಕ್ಕೆ. ಸಡನ್ನಾಗಿ ಆ ಸೈಕಲ್ ಗ್ಯಾಪಲ್ಲಿ ಬಂದು ಆ ಜಾಗ ಬ್ಲಾಕ್ ಮಾಡ್ಕೊಬಿಟ್ಟ. ಕಾಲಾಗ ಕೂತ ಸ್ವಲ್ಪ ಸ್ವಲ್ಪ ಹೊತ್ತು ಗೆದ್ದು ಹೋಯ್ತಾರೆ ಅವರು. ಅದಕ್ಕಿಂತ ಮುಂಚೆ ಕುತ್ಕೊಬಿಡೋದು ಆ ಜಾಗಕ್ಕೆ. ಇನ್ನೊಂದು ವಿಷಯ ಏನಂದರೆ ಇವಳು ಪ್ರಕಾಶ್ ಅವ್ರ ಅಮ್ಮನ ಥರ ಅವಳಲ್ಲ ನೋಡೋಕ್ಕೆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾಳಲ್ಲ, ಲಕ್ಷ್ಮಿಯವರ ತಾಯಿ. ಆಯಮ್ಮ ಆ್ಯಕ್ಚುಲಿ ಇದು ಮಾಡ್ತಾಳೆ, ಇದು ಗೇಟ್ ಓಪನ್ ಮಾಡಿಬಿಟ್ಟು ಆ ಹುಡುಗನ ಒಳಗೆ ಕಳಿಸ್ಕೊಡ್ತಾಳೆ. ಅವ್ನು ಸೈಕಲಲ್ಲಿ ಬರೋದು, ಸೈಕಲಲ್ಲಿ ಬಂದು ಗೇಟ್ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾನೆ. ಅಲ್ಲ, ಅವ್ನು ಸೈಕಲಲ್ಲಿ ಬರ್ತಾನೆ, ಇವಳು ಗೇಟ್ ಓಪನ್ ಮಾಡಿಕೊಡ್ತಾಳೆ. ಸೊ ಸೈಕಲಲ್ಲಿ ಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದು ಅಲ್ಲಿ ಕೂತ್ಕೊಳ್ಳೋದು. ಅಲ್ಲಿ ಕೂತ್ಕೊಂಡು ಆ ರೇಂಜಿಗೆ ರಾಜ ಮರ್ಯಾದೆ ಕೊಡ್ತಾರೆ ಅವ್ನಿಗೆ. ಆ್ಯಕ್ಚುಲಿ ಅದು ಕವರ್ ಮಾಡ್ತೀನಿ, ಸುಮಾರು ಸರಿ ಕವರ್ ಮಾಡಿದ್ದೀನಿ. ಮೊನ್ನೆ ವೀಡಿಯೋದಲ್ಲೂ ಕೂಡ ಅವ್ನು ಹೋಗ್ಬೇಕಾದ್ರೆ ಅದೇ ದೇವಸ್ಥಾನದ ಬೌಂಡ್ರಿಯಲ್ಲೇ ಮಾಡಿ ರೆಕಾರ್ಡ್ ಆಗಿದ್ದಾನೆ. ಅದ್ರ ಹಿಂದ್ಗಡೆಯಿಂದ ರೆಕಾರ್ಡ್ ಆಗಿದ್ದಾನೆ. ಇವ್ದು ಅಷ್ಟೇ ಮುದ್ದೆ ಇದ್ದಾನೆ, ಬ್ಲೂ ಕಲರು. ಇಲ್ಲಿ ಏನಕ್ಕೆ ಇಲ್ಲ ಗುರು, ಸೂದಿ ಮುದ್ದೆ ಕಾಣಿಸ್ಕೊಳ್ಳೋದು ಅಷ್ಟೇ. ದಿನಕ್ಕೆ ಒಂದು 4-5 ಸರಿ ಕಾಣಿಸ್ಕೊತಾನೆ ಅಂದ್ಕೊಳ್ತೀರಪ್ಪ. ಅದು ಬೆಳಿಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ ಪಾರ್ಕ್ ವಾಕಿಂಗ್ ಬರ್ತಾರೆ. ಅದು ಬಿಟ್ಟರೆ ಸಿಟಿ ಒಳಗೂ ಹಿಂಗೆ ಪಾರ್ಕ್ ಸುತ್ತ ಓಡಾಡೋದು,
ಅಲ್ಲಿದ್ದು ಕೋಟೆ ಆಂಜನೇಯನ ಮುಂದೆ ಸಿಗೋದು ಮಾರ್ಕೆಟಲ್ಲಿ, ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಸಿಗ್ತಾನೆ ಇರ್ತಾರೆ ಒಂದೇ ಸಲ. ಸಿಗೋದು ನಾಯಿ ಸುತ್ತಾನೆ ಇರ್ತಾರೆ ಒಂದೇ ಸಲ. ಅದೇನು ಕೊಂಬಿತನೋ ಕಾಣ. ಆ್ಯಕ್ಚುಲಿ ಬುದ್ಧ ಟೈಟಲ್ ಸಿಗೋದು. ಇಲ್ಲಿ ಕವರ್ ಇದೆಯಲ್ಲ, ಈ ಕವರಲ್ಲಿ ಇಟ್ಟಿರೋದು ಇಲಿಗಳು, ಸತ್ತೋಗಿರೋ ಇಲಿಗಳು. ಲಾರಿ ಏನೋ ಇಟ್ಟಿರ್ತಾರೆ, ಯಾರೋ ನೋಡಿದ್ರೆ ಸತ್ತೋಗಿರೋ ಇಲಿಗಳು. ಕಾರ್ ಗ್ಯಾರೇಜ್ ಬೇಕಾಗತ್ತಲ್ಲ ಇಟ್ಟಿರೋದು.